ಒಂದು ಊರಿನೆಲ್ಲ ಪ್ರಸಾದ್ ನಡೆಯುವ ಹೋಲ್ಸೇಲ್ ಕಿರಾಣ ವ್ಯಾಪಾರದ ಮೇಲೆ ಕುಟುಂಬವೆಲ್ಲ ಆಧಾರ ಪಟ್ಟಿರುತ್ತದೆ. ಆದರೆ ಕಾಲ ಯಾವಾಗಲೂ ಒಂದೇ ತರ ಇರುವುದಿಲ್ವಲ್ಲ. ವ್ಯಾಪಾರದಲ್ಲಿ ಊಹಿಸದ ನಷ್ಟ ಬರುವುದು, ಮಾಡಿದ ಸಾಲ ಬೆಟ್ಟದ ಹಾಗೆ ಬೆಳೆಯುವುದು, ಒಂದೇ ಸಲ ಆ ಕುಟುಂಬ ಬೀದಿಲಿ ಬೀಳುವ ಪರಿಸ್ಥಿತಿ ಬರುತ್ತದೆ. ಆ ಕಷ್ಟಕಾಲದಲ್ಲಿ ಪುರುಷರೆಲ್ಲ ನಿರಾಸೆಯಲ್ಲಿ ಮುಳುಗಿ ಹೋಗುತ್ತಾರೆ. ಒಂದು ದಿನ ಪ್ರಸಾದ್ ಅವರ ಮನೆಯ ದೊಡ್ಡ ಹಾಲ್ನಲ್ಲಿ ವಾತಾವರಣ ಎಷ್ಟೋ ಗಂಭೀರವಾಗಿರುತ್ತದೆ. ಪ್ರಸಾದ್ ಸೋಫಾದಲ್ಲಿ ತಲೆ ಹಿಡ್ಕೊಂಡು ಕೂತಿರ್ತಾನೆ. ರಮೇಶ್, ಸುರೇಶ್, ಅರುಣ್ ದಿಗಿಲಿನಿಂದ ನಿಂತಿರುತ್ತಾರೆ. ಶಾರದಾ ಕಣ್ಣೀರು ಒರೆಸ್ಕೊತಾ ಇರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಅಡಿಗೆ ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಆಂದೋಲನದಿಂದ ನೋಡ್ತಾ ಇರ್ತಾರೆ. ಇಷ್ಟರಲ್ಲಿ ಸಾಲ ಕೊಟ್ಟ ಕೋಟೀಶ್ವರರಾವ್ ಅರಚುತ್ತಾ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಏನಯ್ಯ ಪ್ರಸಾದ್, ಇನ್ನು ಎಷ್ಟು ದಿನ ಈ ಕಣ್ಣು ಮುಚ್ಚಾಲೆ? ತಿಂಗಳಿಗೆ ಮೇಲಾಗಿ ತಿರುಗ್ತಾ ಇದ್ದೀನಿ. ಈ ದಿನ ನನಗೆ ಸರಿಯಾಗಿ ಹೇಳಲೇಬೇಕು. ನನ್ನ ದುಡ್ಡು ನಂಗೆ ಕೊಡ್ತೀಯಾ ಇಲ್ವಾ? ಈ ಮನೆ ಬರ್ಕೊಡ್ತೀಯಾ? ಕೋಟೇಶ್ವರ ಅವರೇ, ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ವ್ಯಾಪಾರದಲ್ಲಿ ನಷ್ಟ ಬಂದು ಸರ್ವವು ಕಳ್ಕೊಂಡಿದ್ದೀನಿ. ನಿಮ್ಮ ಮಾತು ಕೇಳಿ ಕೇಳಿ ಕಿವಿ ತುಕ್ ಹಿಡ್ದೋಗಿದೆ ಪ್ರಸಾದ್. ನಿನ್ನ 3 ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಏನಾದ್ರೂ ಕೆಲಸ ಮಾಡಿ ಸಾಲ ತೀರಿಸಬಹುದಲ್ಲ? ಕೈಲಾಗದವರ ಹಾಗೆ ಮನೆಯೊಳಗೆ ಕೂತ್ಕೊಂಡ್ರೆ ಸಾಲ ಎಲ್ಲ ಹೇಗೆ ತೀರುತ್ತೆ? ನಾಳೆ ಸಾಯಂಕಾಲದೊಳಗೆ ಅವರು ಕನಿಷ್ಠ ನನಗೆ ಮೊದಲ ಕಂತಿನ ಒಳಗೆ 50,000 ರೂಪಾಯಿ ಕಟ್ಟಬೇಕು. ಇಲ್ಲ ಅಂದ್ರೆ ನಿಮ್ ಮನೆ ಜಪ್ತಿ ಮಾಡಿಸ್ತೀನಿ, ಜಾಗ್ರತೆ. ಹಾಗೆ ಹೇಳಿ ಕೋಟೇಶ್ವರ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಾಲ್ನಲ್ಲಿ ನಿಶ್ಶಬ್ದ ಆವರಿಸುತ್ತದೆ. ಪ್ರಸಾದನ ಕಣ್ಣಿನ ತುಂಬಾ ನೀರ್ ಹರಿತಾ ಇರುತ್ತದೆ. ಏನು ಅಂದ್ರೆ, ಎದೆನ ಭದ್ರ ಮಾಡ್ಕೊಳ್ಳಿ, ಎಲ್ಲಾ ದೇವ್ರೇ ನೋಡ್ಕೊತಾನೆ. ಏನ್ ನೋಡ್ಕೋತಾನೆ ಶಾರದಾ? ನನ್ ಜೀವನವೆಲ್ಲ ಕಷ್ಟಪಟ್ಟು ಸಂಪಾದಿಸಿದ ಗೌರವ ಈ ದಿನ ಬಜಾರಲ್ಲಿ ಬಿದ್ದೋಯ್ತು. ಸಾಲದವರು ಬಂದು ನಮ್ ಮನೆ ಜಪ್ತಿ ಮಾಡ್ತಾನೆ ಅಂದ್ರೆ ನನ್ಗೆ ಪ್ರಾಣ ಹೋದ ಹಾಗೆ ಅನ್ಸುತ್ತೆ. ನನ್ನ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಲಾಗದೆ ಹೋದೆ. ಅಪ್ಪ, ನಮ್ಮನ್ನು ಕ್ಷಮಿಸ್ಬಿಡಿ. ವ್ಯಾಪಾರದಲ್ಲಿ ನಷ್ಟ ಬರುತ್ತಲೇ ನಾವೆಲ್ಲ ಗಾಬರಿ ಆದ್ವಿ. ಯಾವ ಕೆಲಸವೂ ತಕ್ಷಣ ಸಿಗ್ತಾ ಇಲ್ಲ. ನಾಳೆಯೊಳಗೆ ಅಷ್ಟು ದುಡ್ಡು ಹೇಗೆ ತಗೊಂಬರೋದು ನಮ್ಗೆ ಅರ್ಥವಾಗ್ತಿಲ್ಲಪ್ಪ. ಹೌದಪ್ಪ, ಕೆಲಸಕ್ಕಾಗಿ ತಿರುಗ್ತಿದ್ದೀವಿ ಹೊರತು ಎಲ್ಲಿಯೂ ತಕ್ಷಣ ಸಂಬಳ ಸಿಕ್ಕುವ ಹಾಗಿಲ್ಲ. ಇರುವ ಪರಿಸ್ಥಿತಿ ಇಷ್ಟು ದಾರುಣವಾಗಿ ತಯಾರಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. 4 ತಲೆ ಎತ್ತಿಕೊಂಡು ತಿರುಗಿದ ನಾವು ಸಾಲದವರಿಂದ ತಲೆ ತಗ್ಗಿಸಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ. ಬಹಳ ದಿಗಲಾಗ್ತಿದೆ ಅಪ್ಪ. ಹಾಗೆ ಅಂದುಕೊಳ್ಳುತ್ತಾ ಗಂಡಸರೆಲ್ಲ ನಿರಾಸೆಯಿಂದ ಧೈರ್ಯ ಕಳೆದುಕೊಂಡು ಮಾತನಾಡುತ್ತಾ ಇದ್ರೆ, ಅಡಿಗೆ ಮನೆ ಹತ್ರ ನಿಂತ ದೊಡ್ಡ ಸೊಸೆ ಅನಾಮಿಕಳ ಮನಸ್ಸು ಕಷ್ಟ ಕಾಲದಲ್ಲಿ ಕುಗ್ಗಿ ಹೋಗುವುದಕ್ಕಿಂತ ಗಟ್ಟಿಯಾಗಿ ನಿಂತು ಎದುರಿಸುವುದೇ ಕುಟುಂಬದ ಬಲವೆಂದು ಆಕೆ ನಂಬಿರುತ್ತಾಳೆ. ತಕ್ಷಣ ಆಕೆ ತನ್ನ ವಾರಗಿತ್ತಿಯರು ಅವನಿ, ಅಂಜಲಿಯರನ್ನು ಅಡಿಗೆ ಮನೆಯೊಳಗೆ ಕರೆಯುತ್ತಾಳೆ. ಆಗ ಅಲ್ಲಿ ಅನಾಮಿಕಾ, ಅವನಿ, ಅಂಜಲಿ ಗುಸುಗುಸು ಅಂತ ಇರ್ತಾರೆ. ಅವನಿ, ಅಂಜಲಿ, ನೋಡಿದ್ರಲ್ಲ ಹೊರಗಡೆ ಪರಿಸ್ಥಿತಿ ಹೇಗಿದೆಯೋ? ನಮ್ಮ ಮಾವಯ್ಯ ಗಂಡಂದಿರು ಅಷ್ಟು ದಿಗಿಲಿನಿಂದ ಇದ್ದಾರೆ. ನಾಳೆ ಸಾಯಂಕಾಲದೊಳಗೆ ದುಡ್ಡು ಕಟ್ತಾ ಇದ್ರೆ ನಮ್ಮ ಮನೆ ಕೈಜಾರಿ ಹೋಗುತ್ತೆ. ನಾವು ಹೀಗೆ ಕೈ ಕಟ್ಕೊಂಡು ನೋಡ್ತಾ ಕೂತ್ಕೊಳ್ಳೋದಾ? ಹೌದು ಅಕ್ಕ, ನನಗೂ ಕೂಡ ತುಂಬಾ ದುಃಖನೇ ಅನ್ನಿಸ್ತಾ ಇದೆ. ಆದ್ರೆ ನಾವೇನು ಮಾಡ್ತೀವಿ? ನಾವು ಓದಿಕೊಂಡ್ರು ಕೂಡ ಕೆಲಸ ಮಾಡ್ತಾ ಇಲ್ಲ. ಈಗಿಂದೀಗ ನಮ್ಗೆ ದುಡ್ಡು ಯಾರು ಕೊಡ್ತಾರೆ? ಹೌದು ಅಕ್ಕ, ನಾವು ಹೊರಗೆ ಹೋಗಿ ಏನಾದ್ರೂ ಕೆಲಸ ಮಾಡೋಣ ಅಂದ್ಕೊಂಡ್ರು ಈ ಊರಿನ ಜನ ಏನ್ ಅಂದ್ಕೋತಾರೆ? ಪ್ರಸಾದ್ ಅವರ ಸೊಸೆರು ರೋಡ್ ಮೇಲೆ ಬಿದ್ದಿದ್ದಾರೆ ಅಂತ ನಗಲ್ವಾ? ಗರ್ವ ಅನ್ನೋದು ಹಸ್ವೆ ತೀರಿಸೋದಿಲ್ಲ ಅಂಜಲಿ. ನಮ್ಮ ಕುಟುಂಬ ಬೀದಿಯಲ್ಲಿ ಬೀಳುವ ಪರಿಸ್ಥಿತಿ ಬಂದಾಗ ಜನರ ನಗುವಿಗಿಂತ ನಮ್ಮ ಕೈಯಿಂದ ನಾವು ಶ್ರಮಿಸಿ ನಿಲ್ಲುವುದೇ ದೊಡ್ಡ ಆತ್ಮಗೌರವ ಇದೆ. ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಇದೆ. ಏನಕ್ಕ ಆಲೋಚನೆ? ಏನಾದ್ರೂ ಇದ್ರೆ ಹೇಳು, ನಾವು ನಿನಗೆ ಜೊತೆಯಾಗಿರ್ತೀವಿ. ನಮ್ಮ 3 ಅಡಿಗೆ ಚೆನ್ನಾಗಿ ಬರುತ್ತಲ್ಲ. ಮುಖ್ಯವಾಗಿ ನಾನು ಮಾಡುವ ಕಾಲಿಫ್ಲವರ್ ಪಕೋಡ ಅಂದ್ರೆ ಮನೇಲಿ ಎಲ್ಲರಿಗೂ ಎಷ್ಟೋ ಇಷ್ಟ. ಯಾಕೆ ನಾವು ನಮ್ಮ ಬೀದಿಯ ಕೊನೆಗೆ ಒಂದು ಚಿಕ್ಕ ಗಾಡಿ ಇಟ್ಕೊಂಡು ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡಗಳನ್ನು ಮಾಡಿ ಮಾರಬಾರ್ದು? ಪ್ರಸ್ತುತ ಚಳಿಕಾಲ ಶುರುವಾಗಿದೆ. ಸಾಯಂಕಾಲದ ಹೊತ್ತು ಬಿಸಿ ಬಿಸಿ ಸ್ನಾಕ್ಸ್ ತಿನ್ನೋದಕ್ಕೆ ಜನ ಇಷ್ಟಪಡ್ತಾರಲ್ವಾ? ಏನಕ್ಕ, ನಾವು ರೋಡ್ ಪಕ್ಕದಲ್ಲಿ ಪಕೋಡ ಗಾಡಿ ಇಡೋದನ್ನ ಅತ್ತೆ ಒಪ್ಕೋತಾರ? ನಿಜಕ್ಕೂ ಗಂಡಸರು ನಮ್ಮನ್ನ ಹಾಗೆ ಮಾಡೋದಕ್ಕೆ ಬಿಡ್ತಾರ? ಅವರು ನಮ್ಮನ್ನ ನಿಲ್ಸೋದಕ್ಕೆ ನೋಡ್ತಾರೆ ಅಂಜಲಿ. ಆದ್ರೆ ನಾವು ಅವರಿಗೆ ಧೈರ್ಯ ಹೇಳ್ಬೇಕು. ನಮ್ಮ ಕೈ ಅಡಿಗೆಯಿಂದ ಕಷ್ಟಪಟ್ಟು ಸಂಪಾದಿಸೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಕೈ ರುಚಿ ನಮಗಿರುವ ದೊಡ್ಡ ಆಸ್ತಿ. ನೀನೇನಂತೀಯ ಅವನಿ? ಅಕ್ಕ, ನೀನ್ ಹೇಳಿದ್ದು ನಿಜ. ಖಾಲಿಯಾಗಿ ಕೂತ್ಕೊಂಡು ಅಳೋದಕ್ಕಿಂತ ಏನಾದ್ರೂ ಒಂದು ಮಾಡೋದು ಬಹಳ ಒಳ್ಳೆಯದು. ನಾನು ನಿನ್ ಜೊತೆಗೆ ಇರ್ತೀನಿ. ಕಾಲಿಫ್ಲವರ್ ಹಚ್ಚೋದು, ಮಸಾಲೆ ಸಿದ್ಧ ಮಾಡೋದು ನಾನ್ ನೋಡ್ಕೋತೀನಿ. ಅಕ್ಕಂದರಿಬ್ಬರು ಅಷ್ಟು ಧೈರ್ಯವಾಗಿದ್ದಾಗ ನಾನು ಮಾತ್ರ ಯಾಕೆ ಹಿಂದಕ್ಕೆ ಬರಬೇಕು? ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಕಸ್ಟಮರ್ ಹತ್ರ ಆರ್ಡರ್ಸ್ ತಗೊಳ್ಳೋದು, ಪ್ಯಾಕ್ ಮಾಡೋದು ನಾನ್ ನೋಡ್ಕೋತೀನಿ. ನಾವು 3 ಸೇರಿದರೆ ಈ ಸಮಸ್ಯೆಯನ್ನ ಖಂಡಿತವಾಗಿ ದಾಟಬಹುದು. ಶಬಾಷ್, ನಿಮ್ಮಿಂದ ನನಗೆ ಬೇಕಾಗಿದ್ದು ಈ ಧೈರ್ಯನೇ. ಬನ್ನಿ, ಅತ್ತೆಗೆ ಮಾವಯ್ಯಂಗೆ ನಮ್ಮ ನಿರ್ಣಯ ಹೇಳೋಣ. ಹಾಗೆ ಅಂದು 3 ವಾರಗಿತ್ತಿಯರು ಒಗ್ಗಟ್ಟಾಗಿ ತೆಗೆದುಕೊಂಡ ನಿರ್ಣಯ ಆ ಮನೆಯ ಭವಿಷ್ಯತ್ತನ್ನು ಬದಲಾಯಿಸುತ್ತದೆ. ಅವರು ರೂಮಿನಿಂದ ಹೊರಗೆ ಬಂದು ನಿರಾಸೆಯಿಂದ ಕೂತ್ಕೊಂಡ ಕುಟುಂಬ ಸಭ್ಯರ ಮುಂದೆ ಬಂದು ನಿಲ್ಲುತ್ತಾರೆ. ಈಗ ಅನಾಮಿಕಾ ಎಲ್ಲರ ಮುಂದೆ ನಿಂತುಕೊಂಡು ಧೈರ್ಯದಿಂದ ಮಾತಾಡ್ತಾಳೆ. ಮಾವಯ್ಯ, ಅತ್ತೆ, ದಯವಿಟ್ಟು ನೀವು ಕಣ್ಣೀರು ಒರೆಸ್ಕೊಳ್ಳಿ.
ನಮ್ಮ ಗಂಡಂದಿರು ಮೂವರು ಹೀಗೆ ದಿಗಿಲಿನಿಂದ ಕೂತ್ಕೊಳ್ಳೋದು ನಮಗೆ ಇಷ್ಟವಾಗ್ತಿಲ್ಲ. ನಮ್ಮ ಕುಟುಂಬದ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವೊಂದು ನಿರ್ಣಯ ತಗೊಂಡಿದ್ದೀವಿ. ಏನಮ್ಮ ಅನಾಮಿಕಾ, ನೀವೇನ್ ಮಾಡಬಲ್ಲರಿ ಈ ಸಮಯದಲ್ಲಿ? ಅತ್ತೆ, ನಾನು ಅವನೇ ಅಂಜಲಿ ಮೂವರು ಸೇರಿ ನಮ್ಮ ಬೀದಿ ಕೊನೆಯಲ್ಲಿ ಒಂದು ಚಿಕ್ಕ ಸ್ಟಾಲ್ ಇಟ್ಟು ಕಾಲಿಫ್ಲವರ್ ಪಕೋಡನ ಮಾರ್ಬೇಕು ಅಂತ ನಿರ್ಣಯಿಸ್ಕೊಂಡಿದ್ದೀವಿ. ಏನು, ನನ್ನ ಸೊಸೆಯರು ರೋಡ್ ಮೇಲೆ ನಿಂತ್ಕೊಂಡು ಪಕೋಡ ಮಾರ್ತೀರಾ? ಬೇಡಮ್ಮ ಬೇಡ. ನನ್ನ ಪ್ರಾಣ ಹೋದ್ರು ನನ್ ಮನೆ ಹೆಣ್ಮಕ್ಳನ್ನ ಹಾಗೆ ರೋಡ್ ಮೇಲೆ ನಿಲ್ಸಲ್ಲ. ಹೌದು ಅನಾಮಿಕಾ, ನೀನು ನಿಜಕ್ಕೂ ಏನ್ ಮಾತಾಡ್ತಾ ಇದ್ಯಾ? ನಮ್ಮ ಕೈಲಾಗದೆ ನಾವು ಹೀಗೆ ಕೂತ್ಕೊಂಡಾಗ ನೀವು ಇಂಥ ಕೆಲಸ ಮಾಡ್ತೀರಾ? ಊರ್ನವರು ನನ್ನ ಏನಂತ ಬೈತಾರೆ. ಹೆಂಡಂದಿರ ರಟ್ಟೆ ಕಷ್ಟದ ಮುಂದೆ ನೀವು ಕುತ್ಕೊಂಡು ತಿಂತಾ ಇದ್ದೀರಾ ಅಂತ ನನ್ನ ಅನ್ನಲ್ವಾ? ಅತಿಗೆ ಅವನಿ, ಇದು ನಿಜಕ್ಕೂ ಕರೆಕ್ಟ್ ಅಲ್ಲ. ನಮಗೆ ಸ್ವಲ್ಪ ಸಮಯ ಕೊಡಿ, ನಾವ್ ಏನೋ ಒಂದು ಆಲೋಚಿಸ್ತೀವಿ. ಹೌದು ಅಂಜಲಿ, ನಮ್ಮ ಕುಟುಂಬಕ್ಕೆ ಒಂದು ಪದ್ಧತಿ ಇದೆ. ನಮ್ಮ ಮನೆ ಸೊಸೆಯರು ವ್ಯಾಪಾರ ಮಾಡೋದೇನು? ಅದು ರೋಡ್ ಪಕ್ಕದಲ್ಲಿ ಪಕೋಡ ಮಾರದ. ಸಾಕು, ದಯವಿಟ್ಟು ಆ ಹಳೆ ಕಾಲದ ಪದ್ಧತಿಗಳನ್ನ ಪಾತಾಳದಲ್ಲಿಟ್ಟು ಬನ್ನಿ. ಮಾವಯ್ಯ, ಸಾಲದವರು ಮನೆಗೆ ಬಂದು ನಾನ ಮಾತು ಅಂದಾಗ ನಿಮ್ಮ ಮರ್ಯಾದೆ ಎಲ್ಗೋಗಿತ್ತು? ನಮ್ಮ ಮನೆ ಜಪ್ತಿಯಾದ್ರೆ ನಾವು ಯಾವ ರೋಡ್ ಮೇಲೆ ನಿಲ್ಬೇಕು? ಆಗ ಜನ ನಮ್ಮನ್ನು ಪಾಪ ಅಂತಾರೆ ಹೊರತು 1 ರೂಪಾಯಿನಾದ್ರೂ ಕೊಡ್ತಾರಾ? ನಾವು ಕಳ್ತನ ಮಾಡ್ತಾ ಇಲ್ಲ, ದೋಚ್ತಾ ಇಲ್ಲ, ಯಾರನ್ನು ಮೋಸ ಮಾಡ್ತಾ ಇಲ್ಲ. ನಮಗೆ ಬಂದ ಅಡಿಗೆಯಿಂದ ಗೌರವವಾಗಿ ಶ್ರಮಿಸ್ತೀವಿ ಅಂತ ಇದೀವಿ. ಇದರಲ್ಲಿ ಅವಮಾನ ಎಲ್ಲಿದೆ? ಹೌದು ಸುರೇಶ್, ಕಷ್ಟಪಟ್ಟು ಕೆಲಸ ಮಾಡುವ ಪ್ರತಿಯೊಬ್ಬರು ಗೌರವನೀಯರೇ. ನಾವು ತೆಗೆದುಕೊಂಡು ನಿರ್ಣಯ ಹಿಂದಕ್ಕೆ ತಗೊಳ್ಳಲ್ಲ. ನಮಗೆ ನಿಮ್ಮ ಸಹಾಯ ಬೇಡ, ಆದ್ರೆ ನಿಮ್ಮ ಆಶೀರ್ವಾದ ಕೊಡಿ ಸಾಕು. ಹೌದು ಕಣ್ರಿ ಅರುಣ್, ನಾವು ಮೂವರು ಜೊತೆಯಾಗಿದ್ದೀವಿ. ನಮ್ಮ ಸಂಸಾರವನ್ನು ನಾವು ಹೇಗೆ ಕಾಪಾಡ್ಕೋಬೇಕೋ ಗೊತ್ತು. ಪ್ಲೀಸ್ ನಮ್ಮನ್ನು ಏನು ಅನ್ಬೇಡಿ, ನಿಜಕ್ಕೂ ನಿಲ್ಲಿಸ್ಬೇಡಿ. ಏನು ಅಂದ್ರೆ, ನೋಡಿದ್ರ ನಮ್ಮ ಮಕ್ಕಳು ಧೈರ್ಯ ಕಳ್ಕೊಂಡಿದ್ದಾರೆ. ನಮ್ಮ ಸೊಸೆಯರು ಎಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ. ಹೆಣ್ಣು ಅಂದುಕೊಂಡ್ರೆ ಸಾಧಿಸಲಾರದು ಏನೂ ಇಲ್ಲ. ಅನಾಮಿಕಾ ನಿಜ ಹೇಳಿದಾಳೆ. ಶ್ರಮ ಪಡೋದ್ರಲ್ಲಿ ತಪ್ಪೇನಿಲ್ಲ. ಅಮ್ಮ ಅನಾಮಿಕಾ, ಅವನಿ, ಅಂಜಲಿ, ಹೋಗ್ರಿ ಅಮ್ಮ, ನನ್ನ ಪೂರ್ತಿ ಬೆಂಬಲ ನಿಮಗೆ ಇದೆ. ನಿಜ ಶಾರದಾ, ನನ್ನ ಸೊಸೆಯಂದಿರ ಮನಸ್ಸು ಎಷ್ಟು ದೊಡ್ಡದೋ ಈ ದಿನ ನನಗೆ ಅರ್ಥವಾಯ್ತು. ಅಮ್ಮ ಅನಾಮಿಕಾ, ನಿಮ್ ಇಷ್ಟ, ನಿಮ್ಮ ಪ್ರಯತ್ನ ವಿಜಯವಂತವಾಗಲಿ ಅಂತ ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಹಾಗೆ ಅತ್ತೆ ಮಾವಂದಿರ ಆಶೀರ್ವಾದದಿಂದ ಸೊಸೆಯರ ಉತ್ಸಾಹ ದ್ವಿಗುಣಗೊಳ್ಳುತ್ತದೆ. ತಕ್ಷಣ ಅವರು ತಮ್ಮ ಮನೆಯಲ್ಲಿರುವ ಹಳೆ ಗಾಡಿಯನ್ನು ಶುಭ್ರ ಮಾಡುತ್ತಾರೆ. ಕಾಲಿಫ್ಲವರ್ಗಳು, ಕಡಲೆ ಹಿಟ್ಟು, ಎಣ್ಣೆ, ಹೊಸದಾದ ಮಸಾಲೆಯನ್ನು ಸಿದ್ಧ ಮಾಡ್ಕೋತಾರೆ. ಸಾಯಂಕಾಲ 4 ಗಂಟೆ ಸಮಯಕ್ಕೆ ಬೀದಿ ಕೊನೆಯಲ್ಲಿರುವ ದೊಡ್ಡ ಬೇವಿನ ಮರದ ಕೆಳಗೆ ತಮ್ಮ ಕಾಲಿಫ್ಲವರ್ ಪಕೋಡ ಸ್ಟಾಲ್ ನ ಏರ್ಪಾಟು ಮಾಡ್ತಾರೆ. ಅನಾಮಿಕಾ ಬಾಣ್ಲಿಯಲ್ಲಿ ಎಣ್ಣೆ ಬಿಸಿ ಮಾಡುತ್ತಾಳೆ. ಅವನಿ ಕಾಲಿಫ್ಲವರ್ ಚೂರುಗಳಿಗೆ ಮಸಾಲೆ ಹಿಟ್ಟನ್ನ ಕಲಿಸುತ್ತಾಳೆ. ಅಂಜಲಿ ಪ್ಲೇಟ್ಗಳು, ಪ್ಯಾಕಿಂಗ್ ಕವರು ರೆಡಿ ಮಾಡ್ತಾಳೆ. ವಾತಾವರಣ ಬಹಳ ತಣ್ಣಗಿರುತ್ತದೆ. ಆಕಾಶದ ತುಂಬಾ ಕಪ್ಪನೆಯ ಮೋಡಗಳು ತುಂಬಿರುತ್ತದೆ. ಅಕ್ಕ, ಆಕಾಶ ನೋಡ್ ಹೇಗಿದ್ಯೋ? ಯಾವ ಕ್ಷಣದಲ್ಲಾದ್ರೂ ಭಾರಿ ಮಳೆ ಬೀಳೋ ಹಾಗಿದೆ. ಈ ದಿನ ನಮ್ಮ ಮೊದಲ ದಿನ. ಮಳೆ ಬಂದ್ರೆ ಕಸ್ಟಮರ್ಸ್ ಹೇಗೆ ಬರ್ತಾರೆ ಅಕ್ಕ? ಹೌದು ಅಕ್ಕ, ಸ್ವಲ್ಪ ನಂಗ್ ಕೂಡ ಆ ಭಯವಾಗ್ತಾ ಇದೆ. ಮಳೆ ಬಂದ್ರೆ ಜನ ಮನೆಯಲ್ಲೇ ಇದ್ದು ಬಿಡ್ತಾರೇನೋ ಅಲ್ವಾ? ಭಯಪಡ್ಬೇಡಿ ಅವನಿ. ಅಂಜಲಿ, ಏನಕ್ಕೆ ಭಯ? ಮಳೆ ನಮಗೆ ಅಡ್ಡವೇನಲ್ಲ, ಒಂದು ಅದ್ಭುತವಾದ ಅವಕಾಶವಾಗುತ್ತದೆ. ಈ ತಣ್ಣನೆಯ ವಾತಾವರಣದಲ್ಲಿ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿರುವ ಕಾಲಿಫ್ಲವರ್ ಪಕೋಡ ತಿನ್ನೋದಕ್ಕೆ ಜನ ಇನ್ನೂ ಇಷ್ಟಪಡ್ತಾರೆ. ನೀವು ಧೈರ್ಯವಾಗಿರಿ ಅವನಿ. ಆ ಮಸಾಲೆ ಸರಿಯಾಗಿ ಸೇರಿಸು. ಅದರ ಸುವಾಸನೆ ಸುತ್ತಮುತ್ತಲ ಬೀದಿಗೆ ವ್ಯಾಪಿಸಬೇಕು. ಹಾಗೆ ಅಕ್ಕ, ನಾನು ನಮ್ಮ ಪ್ರತ್ಯೇಕವಾದ ಹೋಮ್ ಮೇಡ್ ಗರಂ ಮಸಾಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಹಾಕಿ ಕಲಿಸ್ತಾ ಇದ್ದೀನಿ. ಇದರ ರುಚಿ ನೋಡುತ್ತಲೇ ಯಾರಾದರೂ ಫಿದಾ ಆಗ್ಲೇಬೇಕು. ಚುರುಕಾಗಿರೋ ಅಂಜಲಿ, ಎಣ್ಣೆ ಕಾದಿದೆ, ನಾನು ಪಕೋಡ ಮಾಡ್ತಾ ಇದ್ದೀನಿ. ಹಾಗೆ ಅನ್ನುತ್ತಾ ಅನಾಮಿಕಾ ಬಿಸಿ ಬಿಸಿ ಎಣ್ಣೆಯಲ್ಲಿ ಮಸಾಲ ಹಿಡಿಸಿದ ಕಾಲಿಫ್ಲವರ್ ಚೂರನ್ನ ಬೇಯಿಸುತ್ತಾಳೆ. ಘಮಘಮ ಅನ್ನುವ ಪಕೋಡಗಳ ಸುವಾಸನೆ ಬೀದಿಯೆಲ್ಲ ವ್ಯಾಪಿಸುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ದೊಡ್ಡದಾಗಿ ಮಿಂಚು ಹೊಡೆದು ಭಾರಿ ಮಳೆ ಶುರುವಾಗುತ್ತದೆ. ಗಾಳಿ ಚಳಿಯಾಗಿ ಬೀಸ್ತಾ ಇರ್ತದೆ. ಆಕಾಶದಲ್ಲಿ ಚಿಕ್ಕ ಹನಿಗಳಿಂದ ಭಾರಿ ಮಳೆಯಾಗಿ ಬದಲಾಗುತ್ತದೆ. ಚಳಿ ವಿಪರೀತವಾಗಿ ಹೆಚ್ಚಾಗುತ್ತದೆ. ಮಳೆಯಲ್ಲೇ ನೆನೆಯುತ್ತಾ ಚಳಿಗೆ ನಡುಗುತ್ತಾ ಜನ ಆ ಬೇವಿನ ಮರದ ಕೆಳಗಿರುವ ಪಕೋಡ ಸ್ಟಾಲ್ ಕಡೆ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಅನಾಮಿಕಾ ಮಾಡ್ತಾ ಇರುವ ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡೆಯ ವಾಸನೆ ಅವರನ್ನು ಆಕರ್ಷಿಸುತ್ತದೆ. ಮಳೆ ಬೀಳ್ತಾ ಇರುವಾಗ ಬೀದಿಯಲ್ಲಿ ಹೋಗ್ತಾ ಇರುವ ಪಾದಚಾರಿಗಳು ಕೆಲವರು ಆ ಬೇವಿನ ಮರದ ಕೆಳಗೆ ಬರುತ್ತಾರೆ. ಹಬ್ಬಾ, ಮಳೆ ಬಹಳ ಗಟ್ಟಿಯಾಗಿ ಬರ್ತಾ ಇದೆ. ಚಳಿಗೆ ಮೈಯೆಲ್ಲ ನಡುಗ್ತಾ ಇದೆ. ಏನು ಇಲ್ಲಿ ಹೊಸದಾಗಿ ಪಕೋಡ ಗಾಡಿ ಇಟ್ಟಿದ್ದೀರಾ? ವಾಸನೆ ಚೆನ್ನಾಗಿ ಬರ್ತಾ ಇದೆ. ಹೌದು ಸರ್, ಈ ದಿನವೇ ಪ್ರಾರಂಭಿಸಿದೀವಿ. ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡಗಳು ಸಿದ್ಧವಾಗಿದೆ. ಈ ಚಳಿಯಲ್ಲಿ ಒಂದು ಪ್ಲೇಟ್ ತಿಂದು ನೋಡಿ, ಚಳಿ ಎಲ್ಲ ಓಡಿ ಹೋಗುತ್ತೆ. ನಿಜಾನೇ, ಈ ಮಳೆಯಲ್ಲಿ ಬಿಸಿ ಬಿಸಿ ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ಕೊಡಮ್ಮ ನೋಡೋಣ. ಹಾಗೆ ಅನ್ನುತ್ತಲೇ ಅನಾಮಿಕಾ ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡ ಅನ್ನ ಪ್ಲೇಟ್ ಅಲ್ಲಿ ಹಾಕಿ ಕೊಡುತ್ತಾಳೆ. ಅವನಿ ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಈರುಳ್ಳಿ ಚೂರುಗಳು ಹಾಕುತ್ತಾಳೆ. ಅಂಜಲಿ ಅದನ್ನ ಕಸ್ಟಮರ್ಸ್ಗೆ ಕೊಡುತ್ತಾಳೆ. ಅಬ್ಬಬ್ಬಾ, ಎಷ್ಟು ಅದ್ಭುತವಾಗಿದೆಯೋ! ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿ ಈ ಮಸಾಲೆ ರುಚಿ ತುಂಬಾ ಚೆನ್ನಾಗಿದೆ. ನಾನು ನನ್ನ ಜೀವನದಲ್ಲಿ ಇಂತಹ ಕಾಲಿಫ್ಲವರ್ ಪಕೋಡನ ತಿಂದಿಲ್ಲ. ಹೌದಾ? ನಂಗೂ ಒಂದ್ ಪ್ಲೇಟ್ ಕೊಡಮ್ಮ ಬೇಗ. ಹಾಗೆ ಅನ್ನುತ್ತಾ ಒಬ್ಬರ ನಂತರ ಒಬ್ಬರು ಆ ರುಚಿ ನೋಡಿ ಸಂತೋಷ ಪಡುತ್ತಾರೆ. 1-2 ಕ್ಷಣದಲ್ಲಿಯೇ ಈ ಸುದ್ದಿ ಬೀದಿ ಎಲ್ಲವೂ ಸುತ್ತಿ ಹೋಗುತ್ತದೆ.
ಮಳೆ ಎಷ್ಟಾಗಿ ಬಂದರೂ ಆ ಬಿಸಿ ಬಿಸಿ ಕಾಲಿಫ್ಲವರ್ ಪಕೋಡಕ್ಕಾಗಿ ಜನಗಳು ಕೊಡೆ ಹಿಡಿದುಕೊಂಡು ಕ್ಯೂ ಕಟ್ಟುತ್ತಾರೆ. ಅನಾಮಿಕಾ ವೇಗವಾಗಿ ಪಕೋಡ ಮಾಡ್ತಾ ಇರ್ತಾಳೆ. ಅವನಿ ಹಿಟ್ಟು ಕಲಿಸ್ತಾ ಇರ್ತಾಳೆ. ಅಂಜಲಿ ಕಸ್ಟಮರ್ಸ್ ಆರ್ಡರ್ಗಳನ್ನ ನಿರ್ವಹಿಸುತ್ತಾ ಪ್ಯಾಕ್ ಮಾಡ್ತಾ ಇರ್ತಾಳೆ. 3 ವಾರಗಿತ್ತಿಯರ ಮಧ್ಯೆ ಇರೋ ಸಮನ್ವಯ ನೋಡಿ ಜನ ಆಶ್ಚರ್ಯ ಹೋಗುತ್ತಾರೆ. ಹಾಗಿರುವಾಗ ರಾತ್ರಿ ಸಮಯ 9 ಗಂಟೆಯಾಗುತ್ತದೆ. ಮಳೆ ಸ್ವಲ್ಪ ಕಡಿಮೆ ಆಗುತ್ತದೆ. ಗಾಡಿಯಲ್ಲಿರುವ ಕಾಲಿಫ್ಲವರ್ ಹಿಟ್ಟು ಎಲ್ಲ ಖಾಲಿಯಾಗಿ ಹೋಗುತ್ತದೆ. ಇನ್ನು ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಕ್ಷಮಿಸ್ಬಿಡಿ ಸರ್, ಈ ದಿನಕ್ಕೆ ಪಕೋಡ ಎಲ್ಲ ಆಗಿ ಹೋಯ್ತು. ನಾಳೆ ಸಾಯಂಕಾಲ ಖಚಿತವಾಗಿ ಬೇಗನೆ ಬನ್ನಿ, ನಿಮಗೆ ಬಿಸಿ ಬಿಸಿಯಾಗಿ ಕೊಡ್ತೀವಿ. ಅಯ್ಯೋ ಆಗೋಯ್ತಾ, ನಾಳೆ ಖಚಿತವಾಗಿ ಬೇಗ ಬರ್ತೀನಮ್ಮ. ನಿನ್ನ ಪಕೋಡ ರುಚಿ ಬಗ್ಗೆ ನನ್ ಫ್ರೆಂಡ್ ಹೇಳ್ದ. ನಾಳೆ ಮಾತ್ರ ನನಗೆ 2 ಪ್ಲೇಟ್ ಪ್ಯಾಕ್ ಮಾಡ್ಬೇಕು. ತಪ್ಪದೆ ಸರ್, ಥ್ಯಾಂಕ್ ಯು. ಎಷ್ಟು ಬಂತಮ್ಮ ಅಂಜಲಿ? ನಮ್ಮ ಮೊದಲ ದಿನದ ಸಂಪಾದನೆ ಎಷ್ಟು? ಅಕ್ಕ, ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಎಲ್ಲ ಖರ್ಚು ಹೋಗಿ ನಮಗೆ ಈ ದಿನ 5,000 ರೂಪಾಯಿವರೆಗೂ ಲಾಭ ಬಂದಿದೆ. ನಮ್ಮ ಮೊದಲ ದಿನವೇ ಇಷ್ಟು ದೊಡ್ಡ ವಿಜಯ ಸಾಧಿಸ್ತೀವಿ ಅಂತ ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ. ನೋಡಿದ್ರ ತಂಗಿಯರೇ, ನಾನ್ ಹೇಳಿದ್ನಲ್ಲ, ನಮ್ಮ ಕಷ್ಟವನ್ನು ನಮ್ಮ ರುಚಿನ ಜನ ಗುರುತಿಸ್ತಾರೆ ಅಂತ. ಈ ಮಳೆ ನಮಗೆ ಶಾಪವಲ್ಲ, ವರವಾಗಿ ಬದಲಾಯ್ತು. ಈ 5,000 ರೂಪಾಯಿ ಲಾಭ ಕೇವಲ ದುಡ್ಡಲ್ಲ, ನಮ್ಮ ಕುಟುಂಬದಲ್ಲಿ ಹೊಸ ಆಸೆಯನ್ನು ಚಿಗುರಿಸುವ ಸಂಜೀವಿನಿ. ಹೌದು ಅಕ್ಕ, ನಿನ್ನ ಆಲೋಚನೆ ಅದ್ಭುತ. ಈ ದಿನವೆಲ್ಲ ನಮ್ಗೆ ಸುಸ್ತೆ ಅನ್ನಿಸ್ಲಿಲ್ಲ. ನಮ್ಮ ಕುಟುಂಬಕ್ಕಾಗಿ ನಾವು ನಿಂತಿದ್ದೀವಿ ಅನ್ನುವ ತೃಪ್ತಿ ಎಷ್ಟೋ ಸಂತೋಷ ಕೊಡ್ತಾ ಇದೆ. ಹೌದು ಅಕ್ಕ, ನಮ್ಮ 3 ಬಂಧ ಈ ದಿನ ಇನ್ನೂ ಗಟ್ಟಿಯಾಗಿದೆ. ಬನ್ನಿ ಬೇಗ ಹೋಗೋಣ. ಮನೆಗೆ ಹೋಗಿ ಅತ್ತೆಗೆ ಮಾವಯ್ಯನಿಗೆ ಈ ಸಂತೋಷಕರವಾದ ವಾರ್ತೆ ಹೇಳೋಣ. ಹಾಗೆ ಅಂದುಕೊಳ್ಳುತ್ತಾ 3 ಸೊಸೆಯರು ಎಷ್ಟೋ ಸಂತೋಷದಿಂದ ಮನೆಗೆ ಸೇರುತ್ತಾರೆ. ಮನೆಯಲ್ಲಿ ಪ್ರಸಾದ್, ಶಾರದಾ ಅವರ ಮಕ್ಕಳು ಇನ್ನು ಆಂದೋಲನದಿಂದಲೇ ಕೂತಿರುತ್ತಾರೆ. ಸೊಸೆಯರ ಮುಖದಲ್ಲಿರುವ ಆನಂದವನ್ನು ನೋಡಿ ಅವರೆಲ್ಲ ಆಶ್ಚರ್ಯ ಹೋಗುತ್ತಾರೆ. ಅಂಜಲಿ ಗಲ್ಲಾಪೆಟ್ಟಿಗೆಯಲ್ಲಿರುವ ದುಡ್ಡನ್ನು ತೆಗೆದು ಪ್ರಸಾದನ ಕೈಯಲ್ಲಿಡ್ತಾಳೆ. ಮಾವಯ್ಯ ತಗೊಳ್ಳಿ, ನಮ್ಮ ಮೊದಲ ದಿನದ ಸಂಪಾದನೆ. ನಮ್ಮ ಪಕೋಡ ಸ್ಟಾಲ್ ತುಂಬಾ ಚೆನ್ನಾಗಿ ನಡೀತು. 5,000 ರೂಪಾಯಿ ನಿಖರ ಲಾಭ. ಏನು, ಒಂದೇ ಸಾಯಂಕಾಲದಲ್ಲಿ 5,000 ರೂಪಾಯಿನ? ಇದು ನಿಜವೇನ ಶಾರದಾ? ನೋಡಿದ್ರೀನ್ರಿ, ನಾನು ಮೊದ್ಲೇ ಹೇಳಿದ್ದೀನಲ್ಲ, ನಮ್ಮ ಸೊಸೆಯರ ಕೈಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ. ನಮ್ಮ ಕಷ್ಟಕ್ಕೆ ದೇವರೇ ಜೊತೆಯಾಗಿದ್ದಾನೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ನಾನು ನಿಮ್ಮನ್ನ ಕಡಿಮೆಯಾಗಿ ಅಂದಾಜು ಮಾಡಿದೆ. ನಿಮ್ಮ ಕಷ್ಟವೇನೋ ನನಗೆ ಅರ್ಥವಾಯ್ತು. ಗಂಡಸರಾದ ನಾವು ಧೈರ್ಯ ಕಳೆದು ಹೋದ್ರೆ ನಮಗೆ ಜೊತೆಯಾಗಿದ್ದು ನಮ್ಮನ್ನ ಕಾಪಾಡಿದ್ದೀರಾ. ಹೌದು ಅದ್ಕೆ, ನಿಮ್ಮ 3 ಧೈರ್ಯ ನೋಡಿ ನನಗೆ ಕೂಡ ಹೊಸ ಶಕ್ತಿ ಬಂದಿದೆ. ನಾಳೆಯಿಂದ ನಾವು ಕೂಡ ಖಾಲಿಯಾಗಿರಲ್ಲ. ನಮಗೆ ತೋಚಿದ ಕೆಲಸ ಮಾಡಿ ಸಾಲ ತೀರಿಸ್ತೀವಿ. ಅಂಜಲಿ, ನನ್ನನ್ನು ಕ್ಷಮಿಸು. ನಾನು ಸಮಾಜ ಏನಂದ್ಕೊಳ್ತೋ ಅಂತ ಭಯಪಟ್ಟೆ. ಆದ್ರೆ ಕ್ಷಮಿಸುವುದರಲ್ಲಿ ಇರುವ ಆ ಮಜಾ, ಆ ದೊಡ್ಡತನ ನನಗೆ ಈ ದಿನ ತಿಳಿತು. ಸಾಕು ಬಿಡಿ, ಕ್ಷಮಾಪಣೆ ಬೇಡ. ಒಂದು ಕುಟುಂಬದಲ್ಲಿ ಕಷ್ಟ ಸುಖಗಳು ಎಲ್ಲರನ್ನೂ ಒಂದು ಮಾಡುತ್ತೆ. ಒಬ್ಬರು ಬಿದ್ರೆ ಇನ್ನೊಬ್ರು ಎಬ್ಬಿಸಬೇಕು, ಅಷ್ಟೇ ಹೊರತು ಬಿಡಬಾರದು. ನಾಳೆ ಒಳಗೆ ಕೋಟೇಶ್ವರರಾವಿಗೆ ಮೊದಲ ಕಂತಾದ 50,000 ರೂಪಾಯಿ ಕೊಡ್ಬೇಕಲ್ಲ. ಈ 5,000 ರೂಪಾಯಿ ಇಟ್ಕೊಳ್ಳಿ. ಮಿಕ್ಕ ದುಡ್ಡಿಗಾಗಿ ನಾವು ನಾಳೆಯಿಂದ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡ್ತೀವಿ ಮಾವಯ್ಯ. ಹೇಗೂ ನಿಮ್ಮ ಮಕ್ಕಳು ಕೂಡ ಬದಲಾಗಿದ್ದಾರೆ. ಆದ್ರಿಂದ ನಾವೆಲ್ಲರೂ ಸೇರಿ ಬೇಗದಲ್ಲೇ ಸಾಲವನ್ನ ತೀರಿಸಬಹುದು. ಹೌದಮ್ಮ ಅನಾಮಿಕಾ, ನನಗೂ ನಂಬಿಕೆ ಬಂದಿದೆ. ನಿಮ್ಮಂತ ಸೊಸೆ ಇರುವ ಈ ಮನೆ ಯಾವತ್ತೂ ಬಿದ್ದು ಹೋಗೋದಿಲ್ಲ. ಈ ಕಷ್ಟಗಳೆಲ್ಲ ತಾತ್ಕಾಲಿಕ. ನೀವೇ ನಮ್ಮ ಕುಟುಂಬದ ರಕ್ಷಕರು. ಆ ದಿನ ಬಂದ ಭಾರಿ ಮಳೆ ಆ ಮನೆಯ ಕಷ್ಟಗಳನ್ನೆಲ್ಲ ದೂರ ಮಾಡಿತು. 3 ಸೊಸೆಯರ ಐಕ್ಯತೆ, ಧೈರ್ಯ ಆ ಮನೆಗೆ ಹೊಸ ಬೆಳಕನ್ನು ಪ್ರಸಾದಿಸುತ್ತದೆ. ಆ ಕಾಲಿಫ್ಲವರ್ ಪಕೋಡ ಸ್ಟಾಲ್ ಮತ್ತಷ್ಟು ವಿಜಯವಂತಾಗಿ ನಡೆಯುತ್ತದೆ. ಮಕ್ಕಳು ಕೂಡ ತಮ್ಮ ಕೈಲಾದ ಕೆಲಸಗಳನ್ನು ಮಾಡಿ ಕೆಲಸದಲ್ಲಿ ನಿಮಗ್ನರಾಗುತ್ತಾರೆ. ಸ್ವಲ್ಪ ದಿನದಲ್ಲೇ ಕೋಟೇಶ್ವರರಾವ್ನ ಸಾಲವೆಲ್ಲ ತೀರಿಸುತ್ತಾರೆ. ಆ ಕುಟುಂಬ ಮತ್ತೆ ಸಮಾಜದಲ್ಲಿ ಎಷ್ಟೋ ಗೌರವದಿಂದ, ಸುಖ ಸಂತೋಷದಿಂದ ಒಬ್ಬರನ್ನೊಬ್ಬರು ಆಧಾರವಾಗಿ ನಿಂತು ಆನಂದಕರವಾದ ಜೀವನವನ್ನು ಸಾಗಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಪ್ರಸಾದ್ ಅವರ ಮನೆ ಹಂಚಿನ ಮನೆ ಆದ್ರೂ ಒಂದು ದೊಡ್ಡ ಕೋಟೆಯ ಹಾಗಿರುತ್ತದೆ. ಆ ಮನೆಯಲ್ಲಿ ಅತ್ತೆ ಶಾರದಾ ಬಹಳ ಕಠಿಣವಾಗಿರುತ್ತಾಳೆ. ಮನೆ ಕೆಲಸವಾದರೂ ಆಚಾರಗಳಾದರೂ ಆಕೆ ಹಾಕಿದ ಗೆರೆಯನ್ನು ದಾಟಲು ಯಾರೂ ಸಾಹಸ ಪಡುತ್ತಾ ಇರಲಿಲ್ಲ. ಪ್ರಸಾದ್ ಮಾತ್ರ ಬಹಳ ನಿಧಾನವಂತ. ವಿಶೇಷವೇನು ಅಂದರೆ 3 ಸೊಸೆಯರು ಗರ್ಭವತಿಯರೇ. ಅದರಲ್ಲಿ ದೊಡ್ಡ ಸೊಸೆ ಅನಾಮಿಕಂಗೆ ತಿಂಗಳು ತುಂಬಿರುತ್ತದೆ. ಒಂದು ದಿನ ಊರಿನಲ್ಲಿ ಮಳೆ ಶುರುವಾಗಿರುತ್ತದೆ. ರಮೇಶ್, ಸುರೇಶ್, ಅರುಣ್ 3 ವ್ಯಾಪಾರದ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗಬೇಕಾಗಿ ಬರುತ್ತದೆ. ಅಮ್ಮ, ನಾವು 3 ಪಟ್ಟಣಕ್ಕೆ ಹೋಗಿ ಬರ್ತೀವಿ. ಅಲ್ಲಿಗೆ ಹೋಗಿ ಸಾಮಾನ್ ನೋಡ್ಕೊಂಡು ಹಳೆ ಬಾಕಿ ಏನಾದ್ರು ಇದ್ರೆ ವಸೂಲು ಮಾಡ್ಕೊಂಡು ಬರ್ತೀವಿ. ವಾತಾವರಣ ಏನು ಚೆನ್ನಾಗಿಲ್ಲ, ಮಳೆ ಬರೋ ಹಾಗಿದೆ. ನೀನೇನೋ ಯಾವಾಗ್ಲೂ ಏನೇನೋ ಕೆಲಸ ಮಾಡ್ತಾ ಇರ್ತೀಯ, ಸ್ವಲ್ಪ ಜಾಗೃತಿಯಾಗಿರು. ಅಪ್ಪಂಗೆ ಔಷಧಿ ಸರಿಯಾದ ಸಮಯಕ್ಕೆ ಕೊಡು. ಸೊಸೆಂದ್ರನ್ ಕೂಡ ಜಾಗ್ರತೆಯಾಗಿ ನೋಡ್ಕೋ. ನನ್ ಮನಿನ, ನನ್ ಸೊಸೆಯನ್ನ ಹೇಗೆ ನೋಡ್ಕೋಬೇಕು ನಂಗೆ ಚೆನ್ನಾಗಿ ಗೊತ್ತು. ನೀನೇನ್ ನಂಗೆ ಈಗ್ಲೇ ಕಲ್ಸಬೇಕಾದಿಲ್ಲ. ನಾನು ಹುಟ್ಟಿ ಬೆಳೆದ ಮನೆ ಇದು. ನೀವು ಜಾಗೃತಿಗೆ ಹೋಗ್ ಬನ್ನಿ. ಆ ಪಟ್ಟಣದಲ್ಲಿ ಯಾರು ಹೇಗಿರ್ತಾರೋ ಏನೋ, ಯಾರ ಹತ್ರನೂ ಮೋಸ ಹೋಗ್ಬೇಡಿ. ಅನಾಮಿಕಂಗೇನೋ 9ನೇ ತಿಂಗಳು. ಯಾವ ಕ್ಷಣದಲ್ಲಾದ್ರೂ ನೋವು ಬರ್ಬೋದು. ನೀವೇನೇನೋ ಕುಂಟು ನೆಪ ಹಾಕಿ ತಡ ಮಾಡದೆ ಬೇಗ ಮನೆಗ್ ಸೇರ್ಕೊಳ್ಳಿ. ಹಾಗೆ ಅಮ್ಮ,
ನೀನ್ ಹೇಳ್ದಾಗೆ ಮಾಡ್ತೀವಿ. ಆದ್ರೆ ನೋಡು, ಅವನಿ ಅಂಜಲಿರು ಕೂಡ ಗರ್ಭವತಿಯರಲ್ಲ. ಅವರಿಬ್ಬರಿಗೂ ಈಗ 5ನೇ ತಿಂಗಳು. ಹೆಚ್ಚು ಶ್ರಮ ಪಡಬಾರ್ದು ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಅವ್ರ ಜೊತೆ ಏನೇನು ಕೆಲಸ ಮಾಡಿ ಅವ್ರಿಗೆ ಕಷ್ಟ ಕೊಡ್ಬೇಡ. ನಾನು ಅವ್ರನ್ನ ಏನೋ ರಾಚಿ ರಂಪ ಮಾಡೋ ಹಾಗೆ ಹೇಳ್ತಾ ಇದ್ದೀರಲ್ರು. ಗರ್ಭವತಿ ಅಂತ ದಿನವೆಲ್ಲ ಮಂಚದ ಮೇಲೆ ಮಲಗಿದ್ರೆ ಹುಟ್ಟುವ ಮಗುಗೆ ಒಳ್ಳೇದಲ್ಲ, ಅವರ ಆರೋಗ್ಯ ಕೂಡ ಒಳ್ಳೇದಲ್ಲ. ಕದಲದೆ ಮಲ್ಕೊಂಡ್ರೆ ಕಂಡಗಳು ಹಿಡ್ಕೊಳ್ಳುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ಸುಖ ಪ್ರಸವವಾಗತ್ತೆ. ನೀವು ಮೊದ್ಲು ಹೊರಡಿ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ಸರಿ ಅಮ್ಮ, ನಾವ್ ಹೋಗ್ ಬರ್ತೀವಿ. ಅಪ್ಪ, ಔಷಧಿ ಹಾಕೊಂಡ್ರ? ನಾವು ಬೇಗನೆ ಬರ್ತೀವಿ. ಜಾಗ್ರತೆ. ಜಾಗ್ರತೆ ಅಪ್ಪ ಮಗನೇ. ಮಳೆ ಬಹಳ ಬೀಳೋ ಹಾಗಿದೆ. ಕೊಡೆ ತಗೊಂಡ್ ಹೋಗಿ. ಆ ಪಟ್ಟಣದಲ್ಲಿ ಟ್ರಾಫಿಕ್ ಹೆಚ್ಚಾಗಿರುತ್ತೆ. ರೋಡ್ ದಾಟುವಾಗ ನೋಡ್ಕೊಂಡ್ ಹೋಗಿ. ಕೆಲಸ ಪೂರ್ತಿ ಆಗುತ್ತಲ್ಲ, ಇನ್ನೇನೋ ಆಲೋಚಿಸದೆ ಬೇಗ ಮನೆಗ್ ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ 3 ಮಕ್ಕಳು ಪಟ್ಟಣಕ್ಕೆ ಹೋಗುತ್ತಾರೆ. ಅವರು ಹೋದ ಸ್ವಲ್ಪ ಹೊತ್ತಿಗೆ ಮಧ್ಯಾಹ್ನದಿಂದ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ಆಕಾಶದಲ್ಲಿ ದಟ್ಟವಾದ ಮೇಘಗಳಿಂದ ತುಂಬಿ ಹೋಗುತ್ತೆ. ಮಿಂಚು ಗುಡುಗುಗಳಿಂದ ಭಾರಿ ಮಳೆ ಶುರುವಾಗುತ್ತೆ. ಅನಾಮಿಕಾ, ನಿಧಾನವಾಗಿ ನಡಿ. ಪದೇ ಪದೇ ಹೇಳ್ತಾ ಇದ್ರಿ, ಹೇಳಲ್ಲ ಯಾಕೆ? ತಿಂಗಳು ತುಂಬಿದವಳು, ಆ ಭಾರ ಎತ್ತಬೇಡ. ನಿನ್ ಕೈಲಾಗದೆ ಇದ್ರೆ ಅವನಿಗೋ ಅಂಜಲಿಗೋ ಹೇಳು, ಅವ್ರು ಮಾಡ್ತಾರೆ. ಅವನಿ, ಅಂಜಲಿ, ನೀವಿಬ್ಬರು ಆ ತರಕಾರಿನ ಹಚ್ಚಿಡಿ. ನಾನ್ ಹೋಗಿ ಅಕ್ಕಿ ತೊಳೆದಿಡ್ತೀನಿ. ಅತ್ತೆ, ಹೊರಗಡೆ ಮಳೆ ಬಹಳ ಭಯಂಕರವಾಗಿ ಬೀಳ್ತಾ ಇದೆ. ಯಾವತ್ತೂ ಇಲ್ಲದ ವಿಧದ ಹಾಗೆ ಗುಡುಗಿನ ಶಬ್ದಕ್ಕೆ ಎದೆ ದಡದಡ ಅಂತ ಇದೆ. ನನಗೇನಕ್ಕೂ ತುಂಬಾ ಭಯವಾಗ್ತಿದೆ ಅತ್ತೆ. ಹೌದು ಅತ್ತೆ, ಕರೆಂಟ್ ಕೂಡ ಹೋಯ್ತು. ನಂಗ್ ಕೂಡ ಬಹಳ ಭಯವಾಗ್ತಾ ಇದೆ. ಇವ್ರಿನ್ನೂ ಪಟ್ಟಣದಿಂದ ಬಂದಿಲ್ಲ. ಅವ್ರ ಫೋನ್ ಕೂಡ ಸಿಗ್ತಾ ಇಲ್ಲ. ಏನಾಗಿದೆಯೋ ಏನೋ. ಹೆಂಗಸರು ಅಂದ್ರೆ ಅಷ್ಟು ಭಯಸ್ಥರಾಗಿರ್ಬಾರ್ದು. ಸ್ವಲ್ಪ ಮಿಂಚಿಗೆ ಭಯಪಟ್ರೆ ನಾಳೆ ಪ್ರಸವ ವೇದನೆ ಹೇಗೆ ತಳಿತೀರಾ? ನೀವು ಧೈರ್ಯವಾಗಿರಿ. ಅವರು ಸಾಯಂಕಾಲಕ್ಕೆಲ್ಲ ಬರ್ತಾರೆ. ನಿಮ್ಗೇನು ಆಗಲ್ಲ. ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಿಮ್ ಮಾವಯ್ಯ ರೂಮಲ್ಲಿದ್ದಾರೆ. ಹೋಗಿ ಅನಾಮಿಕಂಗೆ ಬಿಸಿ ಬಿಸಿ ಹಾಲು ತಗೊಂಬ. ಅಂಜಲಿ, ಕರೆಂಟ್ ಇಲ್ದಿದ್ರೆ ಏನು, ನಮ್ ಹತ್ರ ಲಾಂದ್ರೆ ಇದೆ ಅಲ್ವಾ? ಹಾಗೆ ಅತ್ತೆ, ನಾನ್ ಈಗ್ಲೇ ಹೋಗಿ ಹಾಲು ತಗೊಂಡ್ಬರ್ತೀನಿ. ಅಡಿಗೆ ಮನೆಯಲ್ಲಿ 3 ಸಸ್ಯರು ಕೆಲಸ ಮಾಡ್ತಾ ಇರ್ತಾರೆ. ಹೊರಗಡೆ ಮಳೆ ಶಬ್ದಕ್ಕೆ ಅವರಲ್ಲಿ ಸ್ವಲ್ಪ ಆಂದೋಲನ ಶುರುವಾಗುತ್ತದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಸಾಯಂಕಾಲವಾಗುತ್ತಿದ್ದ ಹಾಗೆ ಮಳೆ ಭೀಭತ್ಸವಾಗಿ ಬದಲಾಗುತ್ತದೆ. ಕಾವೇರಿ ನದಿ ಉಕ್ಕಿ ಊರಿನೊಳಗೆ ಪ್ರವಾಹದ ನೀರು ಬರಲಿಕ್ಕೆ ಶುರುವಾಗಿರುತ್ತದೆ. ಊರಿನವರೆಲ್ಲ ಹಾಹಾಕಾರ ಮಾಡ್ತಾ ಇರ್ತಾರೆ. ಎಲ್ಲಿ ನೋಡಿದ್ರು ನೀರೇ ನೀರು. ಪ್ರಸಾದ್ ಗಾಬರಿಯಿಂದ ಒದ್ದೆಯಾಗಿ ಹೊರಗಿಂದ ಒಳಗಡೆ ಬರ್ತಾನೆ. ಅವನ ಮುಖದಲ್ಲಿ ಬಹಳ ಭಯ ಕಾಣಿಸುತ್ತೆ. ಶಾರದಾ, ಶಾರದಾ, ಎಲ್ಲಿದ್ಯೆ? ಊರಿನೊಳಗೆ ಕಾವೇರಿ ನದಿ ಬಂದ್ಬಿಟ್ಟಿದೆ. ನಾನು ಕಣ್ಣಾರೆ ನೋಡಿ ಬರ್ತಾ ಇದ್ದೀನಿ. ನೀರು ಈಗ್ಲೇ ಬೀದಿಯೊಳಗ್ ಬಂದಿದೆ. ನಮ್ಮನೆ ಕಡೆ ವೇಗವಾಗಿ ತಳ್ಕೊಂಡು ಬರ್ತಾ ಇದೆ. ಮಕ್ಕಳಿಗೆ ಫೋನ್ ಮಾಡ್ತಾ ಇದ್ರೇನೋ ಸಿಗ್ನಲ್ಸ್ ಅಂತೂ ಇಲ್ಲ. ಅವ್ರು ಎಲ್ಲಿ ಸಿಕ್ಕಾಕೊಂಡು ಆಗಿದೆ. ನನ್ಗೇನಕ್ಕೋ ಭಯವಾಗ್ತಿದೆ ಶಾರದಾ. ಏನು ಅಂದ್ರೆ, ಮೊದ್ಲು ನೀವು ಗಾಬರಿ ಆಗ್ಬೇಡಿ. ನೀವು ಗಾಬರಿ ಆದ್ರೆ ಮಕ್ಕಳು ಇನ್ನೂ ಭಯಪಡ್ತಾರೆ. ನಮ್ಮದು ಕೆಳಗಿನ ಮನೆ ಆಗಿದ್ದರಿಂದ ನೀರು ಬೇಗ ಬರುತ್ತೆ. ತಕ್ಷಣ ನೀವೊಂದು ಕೆಲಸ ಮಾಡಿ. ಏನು ಆಲೋಚಿಸದೆ ನಮ್ಮ ಮೇಲಿರುವ ಮಹಡಿ ಮೇಲಕ್ಕೆ ಅಗತ್ಯವಾದ ಔಷಧಿ, ನೀರಿನ ಬಾಟಲು ತಗೊಂಡೋಗಿ. ನಾನು ಹೋಗಿ ಮಕ್ಕಳನ್ನು ಕರ್ಕೊಂಡ್ ಬರ್ತೀನಿ. ಬೇಗ ಹೋಗಿ. ಮಾವಯ್ಯ, ನಿಜವಾಗಿ ಪ್ರವಾಹ ಬರ್ತಾ ಇದೆಯಾ? ನನ್ನ ಹೊಟ್ಟೆಲಿ ಭಯವಾಗ್ತಾ ಇದೆ. ನನ್ಗೇನಕ್ಕೋ ನೋವು ಬರೋ ಹಾಗೆ ಅನಿಸ್ತಾ ಇದೆ. ನಾನ್ ನಡೆಯಲಾರೆ. ಅತ್ತೆ, ನಾವು ಮೆಟ್ಟಲು ಹತ್ತಕ್ಕಾಗಲ್ಲ. ಕರೆಂಟ್ ಇಲ್ಲ, ಕತ್ತಲಾಗಿದೆ. ಮೆಟ್ಲು ಕೂಡ ಜಾರ್ತಾ ಇರುತ್ತೆ. ನಮಗ್ ತುಂಬಾ ಭಯವಾಗ್ತಿದೆ ಅತ್ತೆ. ಅಳಬೇಡ್ರೆ, ಅತ್ರೆ ನೋವಾಗತ್ತೆ. ನಾನಿದ್ದೀನಲ್ಲ ಇಲ್ಲಿ. ಭಯಪಡೋದಕ್ಕೆ ನಾನೇನಾದ್ರೂ ಹುಲಿನಾ? ಅನಾಮಿಕಾ, ನನ್ ಕೈ ಗಟ್ಟಿಯಾಗಿ ಹಿಡ್ಕೋ. ಅವನಿ, ಅಂಜಲಿ, ನೀವು ಒಬ್ರ ಕೈನ ಒಬ್ರು ಹಿಡ್ಕೊಂಡು ನನ್ ಹಿಂದೆನೆ ಬನ್ನಿ. ಒಂದು ಹೆಜ್ಜೆ ಕೂಡ ತಪ್ಪಿಡಬೇಡಿ. ಜಾಗ್ರತೆಯಾಗಿ ಮೆಟ್ಲು ಹತ್ತಿ. ನಾನು ಟಾರ್ಚ್ ಲೈಟ್ ಹಾಕ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಪ್ರವಾಹದ ನೀರು ಮನೆಯ ಬಾಗಿಲನ್ನು ಹೊಡೆದುಕೊಂಡು ಒಳಗಡೆ ಬಂದೇ ಬಿಡುತ್ತದೆ. ಕ್ಷಣದಲ್ಲಿ ಮೊಣಕಾಲುದ್ದ ನೀರು ಮನೆಯಲ್ಲೇ ತುಂಬಿ ಹೋಗುತ್ತದೆ. ಮನೆಯಲ್ಲಿರುವ ಸಾಮಾನುಗಳ ನೀರಲ್ಲಿ ತೇಲಲಿಕ್ಕೆ ಶುರುವಾಗುತ್ತದೆ. ಸಸ್ಯರು 3 ಭಯದಿಂದ ನಡುಗ್ತಾ ಇರ್ತಾರೆ. ಅವರಿಗೆ ಅಳು ಬರುತ್ತೆ. ಪ್ರಸಾದ್ ಆಗಲೇ ಮಹಡಿ ಮೇಲಕ್ಕೆ ಸೇರಿಕೊಂಡು ಅವರಿಗಾಗಿ ಎದುರು ನೋಡ್ತಾ ಇರ್ತಾನೆ. ಶಾರದಾ ಒಂದು ಕೈಯಲ್ಲಿ ಅನಾಮಿಕಳನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಟಾರ್ಚ್ ಲೈಟ್ ಹಿಡ್ಕೊಂಡು ಬಹಳ ಜಾಗೃತಿಯಾಗಿ ಮೆಟ್ಟಿಲು ಹತ್ತುತ್ತಾ ಇರ್ತಾಳೆ. ಅತ್ತೆ, ಅಬ್ಬಾ, ನನ್ನಿಂದ ಆಗ್ತಾ ಇಲ್ಲ. ನನ್ನ ಹೊಟ್ಟೆಲಿ ನೋವು ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಭವಿಷ್ಯ ನಿಜವಾಗಿ ನೋವು ಬರ್ತಿದೆಯೇನೋ ಅತ್ತೆ. ನಾನು ಒಂದು ಹೆಜ್ಜೆ ಕೂಡ ಇಡಲಾರೆ. ನನ್ನನ್ನು ಬಿಟ್ಬಿಡಿ. ನೀವು ಹೊರಟು ಹೋಗಿ ಅತ್ತೆ. ಬಾಯ್ ಮುಚ್ಚು ಅನಾಮಿಕಾ. ಏನ್ ಮಾತಾಡ್ತಾ ಇದೀಯ ಹುಚ್ಚಿ? ನೀನ್ ಬಿಡೋದಕ್ಕೆ ನಾನೇನು ಕಸಾಯವಳಲ್ಲ. ನಿನ್ನ ಅತ್ತೆ, ಆ ತಾಯಿ ಭವಾನಿ ಕಟಾಕ್ಷ ನಮ್ಮ ಮೇಲಿದೆ. ನಿನ್ಗೇನು ಆಗಲ್ಲ. ಇನ್ನೊಂದು 10 ಮೆಟ್ಟಿಲ ಇದೆ. ಗಟ್ಟಿಯಾಗಿ ಉಸಿರೆಳೆದುಕೊಂಡು ಹತ್ತು. ನಿನ್ನ ಧೈರ್ಯನೇ ನಿನ್ನ ಮಗುವಿಗೆ ರಕ್ಷೆ. ನಾನು ನಿನ್ನನ್ನು ಯಾವಾಗ್ಲೂ ಬಿಡಲ್ಲಮ್ಮ. ಅಕ್ಕ, ಭಯಪಡ್ಬೇಡ. ನಾವಿದ್ದೀವಲ್ಲ. ಮುಂದೆ ಅತ್ತೆ ಇದ್ದಾರೆ. ಅತ್ತೆ ಕೈನ ಬಿಡ್ಬೇಡ. ಹಿಂದೆ ನಾವಿದ್ದೀವಿ. ಅತ್ತೆ ಹೇಳಿದಾಗೆ ಮಾಡು. ನಾವು ಬೇಗನೆ ಮೇಲಕ್ಕೆ ಹೋಗೋಣ. ಹಾಗೆ ಎಂದು ಬಹಳ ಕಷ್ಟಪಟ್ಟು ಎಲ್ಲರೂ ಮಹಡಿ ಮೇಲಕ್ಕೆ ಸೇರಿಕೊಳ್ಳುತ್ತಾರೆ. ಮಹಡಿ ಮೇಲೆ ಚಿಕ್ಕ ರೂಮ್ ಇರುತ್ತದೆ. ಹಳೆ ಸಾಮಾನುಗಳು ಇಟ್ಟುಕೊಳ್ಳುವ ರೂಮ್ ಅದು. ಅದರೊಳಗೆ ಎಲ್ಲರೂ ಹೋಗುತ್ತಾರೆ. ಕೆಳಗಡೆ ಮನೆಯೆಲ್ಲ ಪ್ರವಾಹದ ನೀರಲ್ಲಿ ಮುಳುಗಿ ಹೋಗುತ್ತದೆ. ಹೊರಗಡೆ ಏನೋ ಜೋರು ಗಾಳಿ, ಎಡತಡೆ ಇಲ್ಲದ ಮಳೆ, ಭಯಂಕರವಾದ ಕತ್ತಲು.
ಅನಾಮಿಕಾ ನೋವಿನಿಂದ ಒದ್ದಾಡ್ತಾ ಇರ್ತಾಳೆ. ಅತ್ತೆ, ನೋವು ತುಂಬಾ ಹೆಚ್ಚಾಗ್ತಾ ಇದೆ, ನನಗ್ ಪ್ರಾಣ ಹೋಗ್ತಾ ಇರೋವಾಗಿದೆ ಅನ್ಸ್ತಾ ಇದೆ. ಭಯವಾಗಿ ಅವರು ಇಲ್ಲ, ಕನಿಷ್ಠ ಅವರಾದ್ರೂ ಬಂದ್ರೆ ಚೆನ್ನಾಗಿರ್ತಾ ಇತ್ತು. ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಮಾವಯ್ಯ, ಅವರೆಲ್ಲ ಎಲ್ಲಿ ಸಿಕ್ಕಾಕೊಂಡಿದಾರೋ ಏನೋ. ನಿಜಕ್ಕೂ ಫೋನ್ ಸಿಗ್ತಾ ಇಲ್ಲ. ಅವರಿಗೆ ಈ ಪ್ರವಾಹದ ವಿಷಯ ಗೊತ್ತಿರುತ್ತಾ? ಅವ್ರು ಕ್ಷೇಮವಾಗಿ ಇದ್ದಾರ ಮಾವಯ್ಯ? ಪ್ರವಾಹದಲ್ಲಿ ರೋಡ್ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ ತಾಯಿ. ಅವ್ರು ಹೇಗೆ ಬರ್ತಾರೆ? ಅವ್ರಿಗೆ ಏನು ಮಾಡ್ಬೇಕೋ ಅರ್ಥವಾಗ್ತಾ ಇರಲ್ಲ. ದೇವರೇ, ನನ್ನ ಸೊಸೆಯರನ್ನು ಅವ್ರ ಹೊಟ್ಟೆಲಿರುವ ಮಕ್ಕಳನ್ನು ನೀನೇ ಕಾಪಾಡಬೇಕು ತಂದೆ. ನಮಗಿನ್ನು ಬೇರೆ ದಿಕ್ಕೇ ಇಲ್ಲ. ಏನು ಅಂದ್ರೆ ನೀವು ಹಾಗೆ ಅತ್ರೆ, ಇವ್ರು ಯಾರು ಧೈರ್ಯ ಹೇಳ್ತಾರೆ? ಗಂಡಸರಾಗಿ ಕೂಡ ಹೀಗೆ ಭಯಪಟ್ರೆ ಹೇಗೆ? ಅನಾಮಿಕಂಗೆ ಇದು ಡೆಲಿವರಿ ನೋವಲ್ಲ, ಕೇವಲ ಭಯದಿಂದ, ಟೆನ್ಷನ್ ಇಂದ ಬರ್ತಾ ಇರೋ ನೋವು. ಅನಾಮಿಕಾ, ಇಲ್ಲಿ ನೋಡು, ಸ್ವಲ್ಪ ಪ್ರಶಾಂತವಾಗಿರು, ಏನೂ ಆಗೋದಿಲ್ಲ, ನಾನಿದ್ದೀನಲ್ಲ. ಗಟ್ಟಿಯಾಗಿ ಉಸಿರೆಳೆದ್ಕೊಂಡು ಬಿಡು. ಅತ್ತೆ, ಹೊರಗಡೆ ಗಾಳಿಗೆ ಚಳಿ ಬಹಳ ಹೆಚ್ಚಾಗ್ತಾ ಇದೆ. ನನ್ಗೆ ತುಂಬಾ ನಡುಕ ಬರ್ತಾ ಇದೆ. ಮಳೆ ನೀರಿಗೆ ಎಲ್ಲ ಒದ್ದೆಯಾಗಿದ್ದೀವಲ್ಲ. ಅನಾಮಿಕಾ ಅಕ್ಕಂಗೆ ಹೊದ್ಕೊಳ್ಳೋದಕ್ಕೆ ಕನಿಷ್ಠ ಒಂದು ಚಿಕ್ಕ ಬೆಡ್ಶೀಟ್ ಕೂಡ ಇಲ್ಲ. ಅಕ್ಕ ನಡುಕ್ತಾ ಇದ್ದಾಳೆ ನೋಡಿ. ಹೌದು, ಚಳಿಗೆ ಇವರಿಗೆ ಜ್ವರ ಬಂದ್ರೆ ಪ್ರಾಣಕ್ಕೆ ಪ್ರಮಾದ. ಅನಾಮಿಕಳ ಪರಿಸ್ಥಿತಿ ಮತ್ತಷ್ಟು ಸೂಕ್ಷ್ಮವಾಗಿದೆ. ಬೆಡ್ಶೀಟ್ಗಳು, ಎಮರ್ಜೆನ್ಸಿ ಕಿಟ್ ಬ್ಯಾಗ್, ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ನನ್ನ ರೂಮ್ ಅಲ್ಲೇ ಇದ್ಬಿಟ್ಟಿದೆ. ನಾನು ಕೆಳಗೆ ಹೋಗಿ ತಗೊಂಡ್ಬರ್ತೀನಿ. ಬೇಡ ಶಾರದಾ, ಕೆಳಗಡೆ ನೀರು ಈಗಾಗಲೇ ತುಂಬಾ ಹೆಚ್ಚಾಗಿದೆ. ಫರ್ನಿಚರ್ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಒಳಗಡೆ ಕರೆಂಟ್ ಶಾಕ್ ಕೂಡ ಹೊಡೆಯುತ್ತೆ ಏನೋ. ಎಲ್ಲಾದ್ರೂ ವೈರು ಕಟ್ಟಾಗಿದ್ರೆ ಪ್ರವಾಹದ ನೀರಿನಲ್ಲೇ ಹಾವುಗಳು ತೇಲಿ ಬರುತ್ತೆ. ನೀನು ಹೋಗ್ಬೇಡ, ನಾನ್ ಹೋಗ್ತೀನಿ. ನನಗೆ ಸ್ವಲ್ಪ ಈಜಾದ್ರೂ ಬರುತ್ತಲ್ಲ. ಏನು ಅಂದ್ರೆ ನಿಮಗೆ ಉಬ್ಬಸ ಹೆಚ್ಚು, ಮೇಲಾಗಿ ನಿಮಗೆ ಮೊನ್ನೆನೆ ಜ್ವರ ಬಂದು ಕಡಿಮೆ ಆಗಿದೆ. ನೀವು ನೀರಲ್ಲಿ ಇಳಿದ್ರೆ ಮೇಲಕ್ಕೆ ಬರೋದಿಲ್ಲ. ನನ್ನ ಸೊಸೆಯರು ಚಳಿನಲ್ಲಿ ನಡುಗ್ತಾ ಇದ್ರೆ ನಾನ್ ನೋಡ್ಕೊಂಡು ಹೇಗೆ ಸುಮ್ಮನೆ ಇರ್ತೀನಿ? ಅನಾಮಿಕಂಗೆ ನೀರಸವಾದ್ರೆ ತಡ್ಕೊಳಕ್ಕಾಗಲ್ಲ. ನಾನ್ ಹೋಗಿ ಬರ್ತೀನಿ, ನೀವು ಇವ್ರನ್ನ ಜಾಗ್ರತೆಗೆ ನೋಡ್ಕೊಳ್ಳಿ. ನನ್ಗೇನು ಆಗಲ್ಲ, ನಾನು ಹಳ್ಳಿಯವಳು, ನನಗೆ ನೀರಂದ್ರೆ ಭಯವಿಲ್ಲ. ಬೇಡ ಅತ್ತೆ, ನೀವು ಕೆಳಗೆ ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ನನಗ್ ಚಳಿ ಇಲ್ಲ, ನನ್ಗೇನು ಬೇಡ. ನಿಮ್ಮ ಪ್ರಾಣಕ್ಕೆ ರಿಸ್ಕ್ ಬೇಡ. ನೀವು ನಮಗಾಗಿ ಹೀಗೆ ಕಷ್ಟ ಪಡೋದು ನಾನ್ ನೋಡಲಾರೆ. ಹೌದು ಅತ್ತೆ, ಮೊನ್ನೆವರೆಗೂ ನಮ್ಮನ್ನು ನೀವು ಯಾವಾಗ್ಲೂ ಏನೇನೋ ಕೆಲ್ಸದ ಬಗ್ಗೆ ಬೈತಾ ಇದ್ರಿ. ಈಗ ನಮಗಾಗಿ ಪ್ರಾಣನೇನಕ್ಕೆ ಪಣದಲ್ಲಿ ಇಡ್ತೀರಾ? ನಾವು ಈ ಚಳಿನ ಹೇಗಾದ್ರೂ ಸಹಿಸ್ತೀವಿ, ಇಲ್ಲೇ ಇದ್ದು ಬಿಡಿ. ಹುಚ್ಚು ಮಕ್ಕಳೇ, ಬೈಯೋದು ನನ್ನ ಕಠಿಣತ್ವ ಅಲ್ಲ, ನನ್ನ ಪ್ರೇಮ, ನನ್ನ ಜವಾಬ್ದಾರಿ. ನಿಮ್ಮನ್ನು ನನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀನಿ, ಆದ್ರಿಂದ ಸರಿ ತಿದ್ದುತ್ತಾ ಇದ್ದೀನಿ. ಈ ಅತ್ತೆಯ ಕಠಿಣತ್ವದ ಹಿಂದೆ ಎಷ್ಟು ಗಟ್ಟಿಯಾದ ಬಂಧವಿದೆ ನಿಂಗೆ ಗೊತ್ತಿಲ್ಲಮ್ಮ. ನೀವು ನಮ್ಮ ಮನೆಯ ಮಹಾಲಕ್ಷ್ಮಿಗಳು, ನಿಮ್ಮನ್ನ ಕಾಪಾಡ್ಕೊಳ್ಳೋದು ನನ್ನ ಧರ್ಮ. ಏನು ಅಂದ್ರೆ ನಾನು ಬರ್ದೇ ಇದ್ರೆ ನೀವರನ್ನ ಜಾಗೃತಿಗೆ ನೋಡ್ಕೊಳ್ಳಿ, ಭಯಪಡಬೇಡಿ, ನಾನ್ ಬೇಗ ಬರ್ತೀನಿ. ಹಾಗೆಂದು ಹೇಳಿ ಶಾರದಾ ಯಾರ ಮಾತನ್ನು ಕೇಳದೆ ಮಹಡಿ ಮೆಟ್ಟಲು ಇಳಿದು ಪ್ರವಾಹದ ನೀರೊಳಗೆ ಪ್ರವೇಶಿಸುತ್ತಾಳೆ. ನೀರು ಸುಮಾರಾಗಿ ಆಕೆಯ ಕುತ್ತಿಗೆವರೆಗೆ ಇರುತ್ತದೆ. ಭಯಂಕರವಾಗಿರುವ ಶೀತ ಆಕೆಯ ಮೂಳೆಯನ್ನು ಕೊರಿತಾ ಇರುತ್ತದೆ. ಮನೆಯಲ್ಲಿರುವ ಸಾಮಾನುಗಳೆಲ್ಲ ತೇಲುತ್ತಾ ಆಕೆಗೆ ಅಡ್ಡಪಡ್ತಾ ಇರುತ್ತದೆ. ಭಯಂಕರವಾದ ಕತ್ತಲು. ಮೇಲೆ ಪ್ರಸಾದ್ ಮೂವರು ಸೊಸೆಯರು ಅಳುತ್ತಾ ದೇವರನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಪ್ರತಿ ಕ್ಷಣವೂ ಅವರಿಗೆ ಒಂದು ಯುಗದ ಹಾಗೆ ಕಳೀತಾ ಇರುತ್ತದೆ. ದೇವರೇ, ನನ್ನ ಹೆಂಡತಿಯನ್ನ ಕಾಪಾಡು ತಾಯಿ. ಆಕೆಗೆ ತನ್ನ ಕುಟುಂಬವೆಂದ್ರೆ ಪ್ರಾಣ. ಆಕೆಗೆ ಯಾವ ಆಪತ್ತು ಬರ್ಲಿಕ್ಕೆ ಬಿಡಬೇಡ. ಆಕೆ ಮೊಂಡಿ ಧೈರ್ಯನೇ ಅಕ್ಕನೇ ಕಾಪಾಡಬೇಕು. ಅತ್ತೆಗಾಗಿ ನಂಗೆ ಭಯವಾಗ್ತಾ ಇದೆ. ಯಾವಾಗ್ಲೂ ಒಂದು ಮಾತಂದ್ರು ನಮ್ ಒಳ್ಳೇದಕ್ಕೆ ಅಲ್ವಾ? ನಾವೇ ಅತ್ತೆನ ಅಪಾರ್ಥ ಮಾಡ್ಕೊಂಡ್ವಿ. ಆಕೆ ನಮ್ಗಾಗಿ ಪ್ರಾಣನೇ ಬಿಡ್ತಾ ಇದ್ದಾಳೆ. ಅತ್ತೆ, ಬೇಗ ಬಂದ್ಬಿಡಿ, ನೀವಿಲ್ದೆ ನಾನು ಇರಲಾರೆ. ಆಕೆ ಕೆಳಗೆ ನೀರಿನಲ್ಲಿ ಶಾರದಾ ಬಹಳ ಕಷ್ಟಪಡ್ತಾ ಇರ್ತಾಳೆ. ನೀರಿನ ಪ್ರವಾಹ ಬಹಳ ಬಲವಾಗಿರುತ್ತದೆ. ಆಕೆ ತನ್ನ ರೂಮಿನೊಳಗೆ ಹೋಗಿ ಕಬೋರ್ಡ್ ಮೇಲಿರುವ 2 ದೊಡ್ಡ ಬೆಡ್ಶೀಟ್, ಒಂದು ಎಮರ್ಜೆನ್ಸಿ ಔಷಧಿ ಕಿಟ್ಟು, ಕೆಲವು ಬಿಸ್ಕೆಟ್ಸ್, ಡ್ರೈ ಫ್ರೂಟ್ಸ್ ಇರುವ ಕವರು ತಗೊಳ್ತಾಳೆ. ಅವೆಲ್ಲವನ್ನು ಒದ್ದೆಯಾಗದ ಹಾಗೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ತಲೆ ಮೇಲೆ ಇಟ್ಟುಕೊಂಡು ತಿರುಗಿ ಮೆಟ್ಟಿಲ ಕಡೆ ಹೋಗುತ್ತಾಳೆ. ಒಂದೇ ಸಲಕ್ಕೆ ಪ್ರವಾಹದ ವೇಗಕ್ಕೆ ಒಂದು ದೊಡ್ಡ ಮರದ ಸೋಫಾ ಆಕೆಯನ್ನು ಬಲವಾಗಿ ಹೊಡೆಯುತ್ತದೆ. ಶಾರದಾ ನೀರಿನೊಳಗೆ ಮುಳುಗಿ ಹೋಗುತ್ತಾಳೆ. ಮೇಲೇನೋ ಎಲ್ರು ಗಾಬರಿ ಆಗ್ತಾ ಇರ್ತಾರೆ. ಅತ್ತೆ ಹೋಗಿ 10 ನಿಮಿಷ ಆಯ್ತು, ಇನ್ನೂ ಬರ್ಲಿಲ್ಲ. ಏನಾಯ್ತೋ ಏನೋ. ನಾನು ಕೆಳಗೆ ಹೋಗ್ತೀನಿ, ಇನ್ನು ನಾನ್ ತಡಿಲಾರೆ ಅಮ್ಮ. ಏನು ಅಂದ್ರೆ ನಾನು ಬಂದ್ಬಿಟ್ಟೆ, ಯಾರು ಕೆಳಗ್ ಬರ್ಬೇಡಿ, ನಾನೇ ಮೇಲಕ್ ಬರ್ತೀನಿ. ಹಾಗೆ ಅನ್ನುತ್ತಾ ಶಾರದಾ ಚೀಲವನ್ನು ಮಾಡೆ ಮೇಲೆ ಬಿಸಾಕಿ ವಿಪರೀತವಾಗಿ ಆಯಾಸ ಪಡುತ್ತಾ ಮೇಲಕ್ಕೆ ಬರುತ್ತಾಳೆ. ಆಕೆಗೆ ಏಟು ತಗುಲಿದ ಜಾಗದಲ್ಲಿ ಗಾಯವಾಗಿ ರಕ್ತ ಬರ್ತಾ ಇರುತ್ತದೆ. ಚಳಿಗೆ ವಿಪರೀತವಾಗಿ ನಡುತ್ತಾಳೆ ಶಾರದಾ. ಆಕೆಯನ್ನು ನೋಡುತ್ತಲೇ ಸೊಸೆರು ಮೂವರು ಆಕೆಯನ್ನು ಹಿಡ್ಕೊಂಡು ಬೋರನ್ನೇ ಅಳ್ತಾರೆ. ಅತ್ತೆ, ಏನತ್ತೆ ಏಟು? ರಕ್ತ ಕೂಡ ಬರ್ತಾ ಇದೆ. ನಮ್ಗಾಗಿ ನಿಮ್ಮ ಪ್ರಾಣನ ಕಳ್ಕೊತೀರಾ? ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ನನ್ನ ಎದೆ ನಿಂತು ಹೋಗುತ್ತೆ. ನನ್ಗೇನಾಗಿಲ್ಲಮ್ಮ, ಸ್ವಲ್ಪ ಏಟು ತಗಲಿದೆ ಅಷ್ಟೇ. ನಾನು ನೀರಲ್ಲಿ ಬಿದ್ನಲ್ಲ, ಆ ಸೋಫಾ ಸ್ವಲ್ಪ ತಗಲಿದೆ. ಮೊದ್ಲು ಬೆಡ್ಶೀಟ್ ಹೊತ್ಕೊಳ್ಳಿ. ಅನಾಮಿಕಂಗೆ 2 ಬೆಡ್ಶೀಟ್ ಹಾಕಿ. ಅಂಜಲಿ, ಆ ಡ್ರೈ ಫ್ರೂಟ್ಸ್ ತೆಗೆದು ಅನಾಮಿಕಂಗೆ ತಿನ್ಸು. ಈ ಔಷಧಿ ಹಾಕೊಳ್ಳಿ. ಯಾರಿಗಾದ್ರೂ ಜ್ವರ ಬರುತ್ತೇನೋ ನೋಡ್ಕೊಳ್ಳಿ. ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ. ನೀವು ರಾಕ್ಷಸಿ ಆಗಿರ್ತೀರಿ ಅಂತ ನಾವು ಒಳಗೊಳಗೆ ಅಂದ್ಕೋತಾ ಇದ್ವಿ.
ಆದ್ರೆ ನೀವು ನನ್ನ ಪಾಲಿಗೆ ದೇವತೆ ಅತ್ತೆ. ಈ ದಿನ ನೀವೇ ಇಲ್ದೇ ಇದ್ರೆ ನಮ್ಗೆ ಏನಾಗ್ತಿತ್ತೇನೋ. ನಮ್ಮ ಪ್ರಾಣದಾತೆ ನೀವು. ನಾನು ಕಠಿಣವಾಗಿ ಏಕೆ ಇರ್ತೇನೆ ಅಂದ್ರೆ, ಹೆಣ್ಣು ಮಕ್ಕಳು ಯಾವಾಗಲೂ ಎಲ್ಲ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿರ್ಬೇಕು. ಬಹಳ ಸೂಕ್ಷ್ಮವಾಗಿರದೆ ಸೋಂಬೇರಿಯಾಗಿದ್ದರೆ ನಾಳೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ತಿದ್ದುತ್ತೀರಾ? ನನ್ನ ಸೊಸೆಯರು ನನಗಿಂತ ದೊಡ್ಡವರಾಗಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ನೀವು ಅಳ್ತಾ ಇದ್ರೆ ನನ್ನ ಕರಳು ಕತ್ತರಿಸುತ್ತಮ್ಮ. ನನ್ನ ಮಕ್ಕಳಿಗೆ ಯಾವ ಕಷ್ಟನೂ ಬರ್ಲಿಕ್ ಬಿಡೋದಿಲ್ಲ. ಅತ್ತೆ, ನೀವು ಹತ್ತಿರವಿದ್ದು ಧೈರ್ಯ ಹೇಳ್ತಾ ಇದ್ರೆ ನನ್ನ ನೋವು ಕೂಡ ಕಡಿಮೆ ಆಯ್ತು. ನೀವು ನಮ್ಮ ಅತ್ತೆ ಅಲ್ಲ, ನನ್ನ ಹೆತ್ತ ತಾಯಿ. ಇನ್ಯಾವತ್ತೂ ನಿಮ್ಮನ್ನ ಅಪಾರ್ಥ ಮಾಡ್ಕೊಳಲ್ಲ. ಶಾರದಾ, ನೀನು ಈ ದಿನ ಮಾಡಿದ ಕೆಲಸಕ್ಕೆ ನನ್ನ ಎದೆ ಗರ್ವದಿಂದ ಉಬ್ಬಿ ಹೋಗಿದೆ ಗೊತ್ತಾ? ಹೆಣ್ಣು ಅಂದುಕೊಂಡ್ರೆ ತನ್ನ ಕುಟುಂಬವನ್ನು ಯಾವ ವಿಪತ್ತಿನಿಂದಾದರೂ ಕಾಪಾಡ್ಕೊಳ್ಳಬಹುದು ಅಂತ ನಿರೂಪಿಸಿದೆ. ನೀನು ನಮ್ಮನೆಗೆ ನಿಜವಾಗಿ ಮಹಾಲಕ್ಷ್ಮಿ. ಆ ರಾತ್ರಿಯಲ್ಲೂ ಶಾರದಾ ತನ್ನ ಮೈಯ ಚಳಿಯನ್ನು ಸಹಿಸಿಕೊಳ್ಳುತ್ತಾ ತಲೆಗೆ ಒಂದು ಕಟ್ಟು ಕಟ್ಟಿಕೊಂಡು ತನ್ನ ಮೂವರು ಸೊಸೆಯರನ್ನು ಹತ್ತಿರ ಸೇರಿಸಿಕೊಂಡು ಕೂತ್ಕೋತಾಳೆ. ಅವರಿಗೆ ಏನೇನೋ ಕತೆಗಳನ್ನು ಹೇಳುತ್ತಾ, ತನ್ನ ಚಿಕ್ಕಂದಿನ ಕತೆಗಳನ್ನು ಹೇಳುತ್ತಾ, ಧೈರ್ಯ ಹೇಳುತ್ತಾ ರಾತ್ರಿ ಕಳೆಯುತ್ತಾಳೆ. ಅನಾಮಿಕಂಗೆ ಯಾವ ರೀತಿಯೂ ತೊಂದರೆ ಇಲ್ಲದ ಹಾಗೆ ಪದೇ ಪದೇ ಆಕೆ ಪರಿಸ್ಥಿತಿಯನ್ನು ನೋಡ್ಕೋತಾ ಇರ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಮಳೆ ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಪ್ರವಾಹದ ನೀರು ನಿಧಾನವಾಗಿ ಕಡಿಮೆ ಆಗುತ್ತದೆ. ಬೆಳಿಗ್ಗೆ 8 ಗಂಟೆಯ ಸಮಯದಲ್ಲಿ ಹೊರಗಡೆ ದೋಣಿಯ ಶಬ್ದ ಕೇಳಿಸುತ್ತದೆ. ಅಮ್ಮ, ಅಪ್ಪ, ಅನಾಮಿಕಾ, ನೀವೆಲ್ಲಿದ್ದೀರಾ? ಅವನಿ, ಅಂಜಲಿ, ನಿಮ್ಗ್ ಕೇಳಿಸ್ತಾ ಇದ್ಯಾ? ಅಮ್ಮ, ಎಲ್ಲಿದ್ದೀರಾ ನೀವು? ಮಕ್ಕಳು ಬಂದಿದ್ದಾರೆ. ಏಯ್, ನಾವು ಮಾಡಿ ಮೇಲೆ ಇದ್ದೀವೋ? ಎಲ್ರು ಕ್ಷೇಮವಾಗಿ ಇದ್ದೀವಿ, ಇಲ್ಲಿಗೆ ಬನ್ನಿ. ಆಗ ಮಕ್ಕಳು ಮೂವರು ರೆಸ್ಕ್ಯೂ ಬೋಟ್ ಅಲ್ಲಿ ಮನೆ ಹತ್ರ ಸೇರ್ಕೋತಾರೆ. ಮಹಡಿ ಮೇಲಕ್ಕೆ ಬಂದು ಅಲ್ಲಿರುವ ಪರಿಸ್ಥಿತಿಯನ್ನು ನೋಡಿ ಅವರು ಕಣ್ಣೀರು ಹಾಕುತ್ತಾರೆ. ತಮ್ಮ ತಂದೆ ಹೆಂಡತಿಯರು ತಾಯಿ ಪಟ್ಟ ಕಷ್ಟವನ್ನು ನೋಡಿ ಸ್ರವಿಸಿ ಹೋಗುತ್ತಾರೆ. ಶಾರದಳ ತಲೆಗಿರುವ ಗಾಯ ನೋಡಿ ರಮೇಶ್ ಓಡ್ಕೊಂಡು ಬರ್ತಾನೆ. ಅಮ್ಮ, ಏನಮ್ಮ ಇದು? ನಿನ್ಗೆ ಏಟ್ ಹೇಗೆ ತಗುಲ್ತು? ನಿನ್ನ ಹೀಗೆ ನೋಡ್ತಾ ಇದ್ರೆ ನನ್ ಪ್ರಾಣ ಹೋಗುತ್ತೆ. ಅನಾಮಿಕಾ, ನೀನು ಕ್ಷೇಮವೇನಾ? ನಿನ್ಗೇನು ಆಗಿಲ್ವಲ್ಲ? ನಾನು ಕ್ಷೇಮವಾಗಿ ಇದ್ದೀನಿ ರೀ. ಆದ್ರೆ ನಿಮ್ಮ ಅಮ್ಮನವರು ನಿನ್ನೆ ರಾತ್ರಿ ನಮಗಾಗಿ ಪ್ರಾಣವನ್ನು ಬಿಟ್ಟು ಕಾಪಾಡಿದ್ದಾರೆ ರೀ. ಕೆಳಗಡೆ ಪ್ರವಾಹದ ನೀರಿನಲ್ಲಿ ಮುಳುಗೋಗಿದ್ರು. ಗಾಯಪಟ್ಟು ಮತ್ತು ನಮಗಾಗಿ ಬೆಡ್ಶೀಟ್ ಔಷಧಿ ತಂದಿದ್ದಾರೆ. ಆಕೆ ಇಲ್ದೇ ಇದ್ರೆ ನಾನು ನನ್ನ ಹೊಟ್ಟೆಲಿರುವ ಮಗು ಅವನಿ, ಅಂಜಲಿ ಯಾರು ಬದುಕ್ತಾನೆ ಇರ್ಲಿಲ್ಲ. ಆಕೆ ನಮಗೆ ಪುನರ್ಜನ್ಮ ಕೊಟ್ರು. ಅಮ್ಮ, ನೀನ್ ಯಾವಾಗಲೂ ಅರ್ಥ ಮಾಡ್ಕೊಳ್ದೆ ಹೋದೆ ಅಮ್ಮ. ನಿನ್ನ ಕಠಿಣತ್ವದ ಹಿಂದೆ ಎಷ್ಟು ದೊಡ್ಡ ಮನಸ್ಸಿದೆಯಾ ಅಂತ ಈಗ ಅರ್ಥವಾಯ್ತು. ನಮ್ಮನ್ನು ಕ್ಷಮಿಸಮ್ಮ. ಹೌದು ಅಮ್ಮ, ನಮ್ಮನ್ನ ಕ್ಷಮಿಸು. ನಿನ್ನನ್ನು, ಅಪ್ಪನ, ಸೊಸೆಯನ್ನ ಈ ಕಷ್ಟದಲ್ಲಿ ಬಿಟ್ಟು ಹೋದ್ವಿ. ನಾವು ಇದ್ದಿದ್ರೆ ನಿಮಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಹುಚ್ಚು ಮಕ್ಕಳೇ, ನಾನು ತಾಯಿ ಕಂಡ್ರು ತಾಯಿ ತನ್ನ ಮಕ್ಕಳಿಗಾಗಿ ಏನಾದ್ರೂ ಮಾಡ್ತಾಳೆ. ನನ್ನ ಸೊಸೆಯರು ನನ್ನ ಪ್ರಾಣ ಕಂಡ್ರು ಅವರನ್ನು ರಕ್ಷಿಸುವುದು ನನ್ನ ಜವಾಬ್ದಾರಿ ಅಲ್ವಾ? ಇನ್ನು ನಿಮ್ ಹೆಂಡತಿಯರನ್ನ ಜಾಗ್ರತೆಯಾಗಿ ದೋಣಿಗೆ ಹಬ್ಸಿ ಅನಾಮಿಕಳನ್ನ ತಕ್ಷಣ ಹಾಸ್ಪಿಟಲ್ ಚೆಕ್ ಮಾಡಿಸ್ಬೇಕು. ಬನ್ನಿ, ತಡ ಮಾಡಬೇಡಿ. ಬನ್ರು, ಎಲ್ರು ಸೇರಿ ಹೋಗೋಣ. ಈ ಪ್ರವಾಹ ನಮ್ಮ ಮನೆಯನ್ನು ಮುಚ್ಚಿದರೂ ನಮ್ಮ ಮನಸ್ಸಿನಲ್ಲಿರುವ ತಪ್ಪು ತಿಳುವಳಿಕೆನ ಓಡಿಸಿದೆ. ನಾವು ಮೊದಲಿಗಿಂತ ಗಟ್ಟಿಯಾಗಿ ಒಂದಾಗಿದ್ದೀವಿ. ಹಾಗೆ ರೆಸ್ಕ್ಯೂ ಸಿಬ್ಬಂದಿಯ ಸಹಾಯದಿಂದ ಎಲ್ಲರೂ ಸುರಕ್ಷಿತವಾದ ಜಾಗಕ್ಕೆ ಸೇರಿಕೊಳ್ಳುತ್ತಾರೆ. ಅನಾಮಿಕಳನ್ನು ತಕ್ಷಣ ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಆ ನಂತರ ಕೆಲವು ದಿನಕ್ಕೆ 3 ಸೊಸೆಯರು ಮುತ್ತಿನಂತ ಮಗುವಿಗೆ ಜನ್ಮ ಕೊಡುತ್ತಾರೆ. ಆಗಿನಿಂದ ಆ 3 ಸೊಸೆಯರು ತಮ್ಮ ಅತ್ತೆಯಾದ ಶಾರದಳನ್ನು ದೇವತೆ ಹಾಗೆ ಪೂಜಿಸಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆಯ ಕಠಿಣತ್ವದ ಹಿಂದೆ ಇರುವ ಅಪಾರವಾದ ಪ್ರೇಮ, ಜವಾಬ್ದಾರಿಯನ್ನು ಅವರು ಪೂರ್ತಿಯಾಗಿ ಅರ್ಥ ಮಾಡ್ಕೋತಾರೆ. ಶಾರದಾ ತನ್ನ ಮೊಮ್ಮಕ್ಕಳ ಜೊತೆ, ಮಕ್ಕಳು ಸೊಸೆಯರ ಜೊತೆ ಎಷ್ಟೋ ಆನಂದದಿಂದ, ಸುಖ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.